ಇವರು ಆಗಮಿಸಿದ್ದಾರೆ. ಪೂಜ್ಯ ನಾರಾಯಣ ಸ್ವಾಮೀಜಿಯವರ ಕಿರುಪರಿಚಯ. ರಾಜ್ಯದ ಗಡಿ ಭಾಗದ ಕಾಸರಗೋಡಿನ ಪೈವಳಿಕೆ ಗ್ರಾಮದ ಕಟ್ಟದ ಮನೆಯ ನಾರಾಯಣ ಸ್ವಾಮೀಜಿಯವರ ಮೂಲ ಹೆಸರು ನಾರಾಯಣ ಭಟ್ಟ. ತಮ್ಮ 14ನೇ ವಯಸ್ಸಿನಲ್ಲಿ ಆಧ್ಯಾತ್ಮ ಮತ್ತು ಸಮಾಜ ಸೇವೆಯತ್ತ ವಾಲ್ತಾರೆ. 4 ಸ್ನಾತಕೋತ್ತರ ಪದವಿಗಳ ಜೊತೆಗೆ ಯೋಗ ಶಿಕ್ಷಕ ಪದವಿಗೆ ಭಾಜನರಾಗಿದ್ದಾರೆ. ಯೋಗ ಮತ್ತು ಮಧುಮೇಹದ ಬಗ್ಗೆ ವಿಶೇಷ ಸಂಶೋಧನೆಯ ಜೊತೆಗೆ ಯೋಗ ಹಾಗೂ ಆರೋಗ್ಯ ಕುರಿತ ಸಲಹೆಗಾರರಾಗಿ ಹೆಸರು ಮಾಡಿರತಕ್ಕಂಥ ಪೂಜ್ಯರು ಸಾವಯವ ಕೃಷಿಕರು. ಭಾರತದ ಬಹುತೇಕ ಎಲ್ಲ ಯೋಗ ಕೇಂದ್ರಗಳಿಗೆ ಸಂಪರ್ಕವನ್ನು ನೀಡಿದ್ದಾರೆ. ಅಷ್ಟೆಲ್ಲ ಜಗತ್ತಿನ 18ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಭೇಟಿ ನೀಡಿದ್ದಾರೆ. ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅವರ ಜೊತೆ ಕೆಲಸ ಮಾಡಿದ್ದಾರೆ. ಶಿಕ್ಷಕರಾಗಿ, ಅಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ, ಶಿಕ್ಷಣ ಸಂಸ್ಥೆ ಮತ್ತು ಗೋಶಾಲೆಗಳ ಸ್ಥಾಪಕರಾಗಿ ಹಲವಾರು ಕಡೆಗಳಲ್ಲಿ ಇವತ್ತಿಗೂ ಕೂಡ ಸಕ್ರಿಯರು. ಪ್ರಸ್ತುತ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಕ್ಕೂರಿನಲ್ಲಿರುವ ಶ್ರೀ ಸತ್ಯಸಾಯಿ ಆನಂದ ನಿಕೇತನಂ ಕೇಂದ್ರದ ನಿರ್ದೇಶಕರು. ಮೈಸೂರಿನ ಭೋಗಾದಿಯಲ್ಲಿರುವ ಶ್ರೀ ಸತ್ಯಸಾಯಿ ಸರಸ್ವತಿ ವಿದ್ಯಾರ್ಥಿ ಕೇಂದ್ರದ ಆರೋಗ್ಯ ಸಲಹೆಗಾರರು. ಅನೇಕ ಕೃತಿಗಳನ್ನು ಹೊರತಂದಿದ್ದಾರೆ. ಸಿಡಿಗಳಲ್ಲಿ ತಮ್ಮ ಉಪನ್ಯಾಸಗಳನ್ನು ನೀಡಿದ್ದಾರೆ. ಹಾಗಾದರೆ ಅವರ ಉಪನ್ಯಾಸ ಮತ್ತು ಮಾರ್ಗದರ್ಶನವನ್ನು ನೀವೆಲ್ಲ ಕೇಳೋದಕ್ಕೆ ಕಾಯ್ತಾ ಇದ್ರಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ, ವಾಹಿನಿ ಪರವಾಗಿ ಪೂಜ್ಯ ನಾರಾಯಣ ಸ್ವಾಮೀಜಿಯವರನ್ನ ಇವತ್ತು ನಮ್ಮ ವಿಶೇಷ ಸಂಚಿಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಸಮಸ್ತ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾಗಿರತಕ್ಕಂತಹ ಪ್ರಣಾಮಗಳು. ಗುರುಗಳೇ, ನನಗೆ ನಾಳೆ ತಮ್ಮಂಥವರು ನಮ್ಮಂಥವರೆಲ್ಲರೂ ಬಹುನಿರೀಕ್ಷೆ ಮಾಡಿದ್ದಂಥ ಯೋಗ ಜಾಗತಿಕ ಮನ್ನಣೆಯನ್ನು ಪಡ್ಕೊಂಡ 1 ವರ್ಷದ ಸಂದರ್ಭ, ವಿಶ್ವ ಯೋಗ ದಿನ. ಇದರ ಅನಿವಾರ್ಯತೆ ಮತ್ತು ಇದರ ಮಹತ್ವವನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ? ಜಗತ್ತಿನಾದ್ಯಂತ ಇಂದು ಮನುಕುಲದ ದೊಡ್ಡ ಸಮಸ್ಯೆ ಅಂದರೆ ಆರೋಗ್ಯ. ಆರೋಗ್ಯವನ್ನು ಕೊಡುವುದು ಯೋಗದ ಚರಮ ಗುರಿ ಅಲ್ಲ, ಅದು ಅದರ ಒಂದು ಹಂತದ ಉದ್ದೇಶವನ್ನು ಪೂರೈಸ್ತದಷ್ಟೆ. ಆದರೆ ಮೂಲತಃ ಆಧ್ಯಾತ್ಮಿಕವಾಗಿ ಮಾನವನ್ನ ಮುನ್ನಡೆಸತಕ್ಕಂಥ ಒಂದು ದಾರಿ ಯೋಗ ಮಾರ್ಗ. ವಿಶ್ವದ ಅನೇಕ ಜನ ಇವತ್ತು ಯೋಗಕ್ಕೆ ಆಕರ್ಷಿತರಾಗುವುದು ರೋಗ ಪರಿಹಾರ, ಆರೋಗ್ಯ ಪ್ರಾಪ್ತಿ, ಅದಕ್ಕೋಸ್ಕರ. ಆದರೆ ಭಾರತೀಯ ಋಷಿಮುನಿಗಳು ಇದನ್ನು ಕೇವಲ ಇಷ್ಟಕ್ಕೆ ಸೀಮಿತಗೊಳಿಸದೆ ಇದಕ್ಕಿಂತಲೂ ಮುಂದೆ ಹೋಗಿ ಮಾನವನ ಪುರುಷಾರ್ಥ ಸಾಧನೆ ಅನ್ನತಕ್ಕಂತಹ ತನ್ನನ್ನು ತಾನು ಅರಿತುಕೊಳ್ಳುವ ದಾರಿಯನ್ನು ತೋರಿಸಿಕೊಡುವುದಕ್ಕೆ ಯೋಗವನ್ನು ನಿರ್ದೇಶನ ಮಾಡಿದ್ದಾರೆ. ಒಂದು ಪಾರಂಪರಿಕವಾದಂಥ ಬಹುದೊಡ್ಡ ಹಿನ್ನೆಲೆ ಇದೆ ನಮಗೆ. ಹೌದು ಹೌದು. ಆದರೆ ಇವತ್ತು ಒಂದು ರೀತಿ ಒಂದು ಸಂಕೀರ್ಣ ಬದುಕಿನ ನಡುವೆ ಸಿಕ್ಕಾಕೊಂಡಿರ್ತಕ್ಕಂಥ ಬದುಕು ನಮ್ಮದು. ಇಂತಹ ಸಂದರ್ಭದಲ್ಲಿ ಭಾರತದಲ್ಲೇ ಇದ್ದಂಥ ಈ ಮಣ್ಣಿನ ಇದನ್ನ ಕಲೆ, ವಿದ್ಯೆ, ವಿಜ್ಞಾನ, ಒಂದು ಬದುಕಿನ ಮಾರ್ಗ ಏನೆಲ್ಲ ಕರ್ಕೊಳ್ಬೋದು, ಇದು ಇಲ್ಲೆಲ್ಲೋ ಒಂದು ಕಡೆ ತನ್ನ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಪರದಾಡ್ತಾ ಇದೆ ಅನ್ಸುತ್ತಾ? ಇವತ್ತು ಈ ಮೆಟೀರಿಯಲಿಸ್ಟಿಕ್ ವ್ಯೂ ಪಾಯಿಂಟ್ ಅಥವಾ ಈ ಭೌತಿಕ ವಿಲಾಸವಾದ ಏನಿದೆ, ಇದರಿಂದಾಗಿ ಈ ರೀತಿಯ ಒಂದು ಭ್ರಮೆಗೆ ನಾವು ಒಳಗಾಗಿದ್ದೇವೆ. ಇದು ಕೇವಲ ನಮ್ಮ ಭೌತಿಕ ಆರೋಗ್ಯವನ್ನು ಪ್ರಾಪ್ತಿಗೋಸ್ಕರ ಮಾತ್ರ ಇದಿದೆ ಅನ್ನತಕ್ಕಂಥ ದೃಷ್ಟಿಯಿಂದ ಭ್ರಮೆಗೊಳಗಾಗಿದ್ದೇವೆ. ಅದು ನಮಗೆ ಬೇಕು, ಆರೋಗ್ಯ ಖಂಡಿತ ಬೇಕು. ಆ ದೃಷ್ಟಿಯಿಂದ ಇವತ್ತು ಹೆಚ್ಚೆಚ್ಚು ಜನ ಆಕರ್ಷಿತರಾಗ್ತಾರೆ. ಆದರೆ ನಿಜವಾಗಿಯೂ ತಲುಪಬೇಕಾದ್ದು ಯುವ ಪೀಳಿಗೆಗೆ. ಯುವ ಪೀಳಿಗೆ ಇದರಿಂದ ಹೆಚ್ಚು ಆಕರ್ಷಿತರಾಗಿ ಅವರು ತಮ್ಮ ಬದುಕಿನಲ್ಲಿ ಯೋಗಮಯ ಜೀವನವನ್ನು ನಡೆಸುವ ಒಂದು ಸಂಕಲ್ಪ ಮಾಡಿದರೆ ಅವರು ಬಹಳ ಆರೋಗ್ಯವಾಗಿ, ಆನಂದವಾಗಿ ಬದುಕನ್ನು ಸಲ್ಲಿಸ್ತಾರೆ. ಆ ದೃಷ್ಟಿಯಿಂದ ಈ ವಿಶ್ವ ಯೋಗ ದಿನಾಚರಣೆ ವಿಶೇಷವಾದ ಒಂದು ಸಂದೇಶ ಏನಪ್ಪ ಅಂದರೆ, ಇದರ ಜಾಗೃತಿ ಮೂಡಿಸಿ ಜನರು ಇದರ ಬಗ್ಗೆ ಆಕರ್ಷಿತರಾಗಿ ಕೇವಲ ಪ್ರಚಾರವಷ್ಟೇ ಅಲ್ಲ, ದಿನನಿತ್ಯದ ಆಚಾರ, ದಿನಚರಿಯಲ್ಲಿ ಯೋಗ ಒಂದಾಗಿ ಬರಬೇಕು. ಆಗ ವಿಶ್ವ ಯೋಗ ದಿನಾಚರಣೆಯ ಸಾರ್ಥಕತೆ ಈಡೇರ್ತದೆ. ದಿನಾಚರಣೆ ಹೆಸರಲ್ಲಿ ನಾವು ನೋಡ್ತೇವೆ ಒಂದು ರೀತಿಯ ಅಬ್ಬರ, ಆಡಂಬರ, ಅದಕ್ಕೆ ಬಹುದೊಡ್ಡ ಪ್ರಚಾರ, ಇದಷ್ಟೇ ಅಲ್ಲ. ಗುರುಗಳು ಹೇಳಿದ ಹಾಗೆ ಒಂದು ರೀತಿ ಅದು ದಿನನಿತ್ಯದ ನಮ್ಮ ಬದುಕಿನ ಭಾಗವಾಗಬೇಕು ಅನ್ನುವಂಥದ್ದು. ಹಾಗಾದರೆ ಗುರುಗಳು ಸ್ಥೂಲ ವ್ಯಾಯಾಮದ ಬಗ್ಗೆ ತಾವೇ ಮಾಡಿರ್ತಕ್ಕಂಥ ಒಂದಷ್ಟು ಆಸನಗಳ ಮೂಲಕ ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಮಹತ್ವವನ್ನು. ಮೊದಲನೆಯದು ಇದಕ್ಕೆ ಹೆಸರು
ಉತ್ಥಾನಾಸನ. ಇದು ಪೊಸಿಷನ್, ಬೇಸ್ ಪೊಸಿಷನ್. ಯೋಗಾಭ್ಯಾಸಿಗಳು ವಿಶೇಷವಾಗಿ ತಾವು ಅಭ್ಯಾಸ ಮಾಡುವುದರ ಮುನ್ನ ಈ ಒಂದು ಪ್ರಾರಂಭಿಕ ಅಭ್ಯಾಸ ಮಾಡಬೇಕು. ಎತ್ತುಕೊತನೆ ಕಷ್ಟಕರವಾದ ಆಸನಗಳನ್ನು ಮಾಡುವುದರ ಬದಲು ಸುಲಭವಾಗಿ ಮಾಡತಕ್ಕಂತಹ ಈ ಅಭ್ಯಾಸ, ಇದಕ್ಕೆ ಹೆಸರು ಸ್ಥೂಲ ವ್ಯಾಯಾಮದಲ್ಲಿ ಮೊದಲನೇ ಭಾಗ ಉತ್ಥಾನಾಸನ. ಹೊಟ್ಟೆಯ ಭಾಗ, ಎದೆಯ ಭಾಗ, ಇದರಲ್ಲಿ ಸಾಕಷ್ಟು ವ್ಯಾಕೋಚನ. ಹಾಗೆ ಮುಂದಕ್ಕೆ ಬಗ್ಗಿದಾಗ ಬೆನ್ನು, ಕತ್ತು, ಇದರಲ್ಲಿ ವ್ಯಾಕೋಚನ. ಈ ವಿಶೇಷವಾದ ಲಾಭ ಈ ಆಸನದಲ್ಲಿ. ಸ್ಥೂಲ ಉಸಿರಾಟದ ಹೊಂದಾಣಿಕೆ ಇದರ ಕೇಂದ್ರಬಿಂದು. ಕಟಿ ಚಕ್ರಾಸನ, ಈಗ ಎರಡನೇ ಪೊಸಿಷನ್ ಅಂತ ಕರೀತಾರೆ. ಇದಕ್ಕೆ ಹೆಸರು ಶುರು ಮಾಡಬೇಕು ಕಟಿ ಚಕ್ರಾಸನ ಅಂತ. ಉಸಿರು ಬಿಡುತ್ತಾ ಪಕ್ಕಕ್ಕೆ ತಿರುಗುವುದು, ಉಸಿರು ತಗೊಳ್ಳುತ್ತಾ ಮೂಲ ಸ್ಥಿತಿಗೆ ಬರುವುದು. ಶರೀರದ ಚಲನೆ, ಉಸಿರಾಟದ ಹೊಂದಾಣಿಕೆ, ಮಾನಸಿಕವಾಗಿ ತೊಡಗಿಸಿಕೊಳ್ಳುವುದು, ಇವು ಮೂರು ಅತಿ ಮುಖ್ಯವಾದ. ಸ್ಥೂಲ ವ್ಯಾಯಾಮದಲ್ಲಿ ಮೂರನೇದು ಹೆಸರು ಅರ್ಧ ಕಟಿ ಚಕ್ರಾಸನ. ಸ್ಥೂಲ ವ್ಯಾಯಾಮದ ಮೂರನೇ ಆಯಾಮ ಅರ್ಧ ಕಟಿ ಚಕ್ರಾಸನ. ಕಾಲುಗಳು ಜೊತೆಯಲ್ಲಿರ್ತವೆ. ಉಸಿರು ಒಳಗೆ ತಗೊಳ್ಳುತ್ತಾ ಕೈಯನ್ನು ಮೇಲೆ ಕೆತ್ತಿ ಉಸಿರು ಬಿಡುತ್ತಾ ನಿಧಾನವಾಗಿ ಹೊಟ್ಟೆಗೆ ಬಂದು ವ್ಯಾಯಾಮದಲ್ಲಿ ಕೊನೆ. ಪ್ರಿಯ ವೀಕ್ಷಕರೇ, ಗಮನಿಸಿರಿ ತಾವು ಪೂಜ್ಯ ನಾರಾಯಣ ಸ್ವಾಮೀಜಿಯವರ ಆಸನದ ವೈಖರಿಯನ್ನು ಕೇಳೋಣ. ಗುರುಗಳೇ, ನಾನು ಆ ಆಸನಗಳನ್ನು ನೋಡ್ತಾ ಇದ್ದಾಗ ಒಟ್ಟು ನೀವು ಹೇಗೆ ದೇಹ ಚಲನೆಯ ಜೊತೆಗೆ ಉಸಿರಾಟದ ಗತಿ ಇತ್ತಲ್ಲ, ಅದನ್ನು ಹೊಂದಿಸ್ಕೊಳ್ತಾ ಇದರಿಂದ ಎಷ್ಟು ಮುಖ್ಯ ಆಗುತ್ತೆ. ಶರೀರಕ್ಕೆ ತ್ರಾಸು ಕೊಡದೆ ಎಷ್ಟು ನಿರಾಯಾಸಕವಾಗಿ ಮಂದಸ್ಮಿತರಾಗಿ ಅದನ್ನು ಮಾಡಿದರೆ ಇದು ಎಷ್ಟು ಮಟ್ಟಿಗೆ ಇದು ಮುಖ್ಯ ಆಗುತ್ತೆ ಅಂತೀರಿ? ಕೇವಲ ಶಾರೀರಿಕ ಚಲನೆ ಒಂದು ಹಂತದ ಪರಿಣಾಮ ಶರೀರದ ಮೇಲೆ ಮಾಡುತ್ತದೆ. ಸ್ನಾಯು, ನರಗಳು, ನಮ್ಮ ಅಂಗಾಂಗಗಳಿವೆ. ಆದರೆ ಇದಕ್ಕಿಂತಲೂ ಮೂಲಭೂತವಾಗಿರತಕ್ಕಂತಹದ್ದು ಉಸಿರಾಟ. ಅದನ್ನ ಪ್ರಾಣವಾಯು ಅಂತ ಕರಿತೀವಿ. ಈ ಪ್ರಾಣವಾಯುವೇ ಶರೀರದ ಚಯಾಪಚಯ ಕ್ರಿಯೆಗಳು, ಅಂದ್ರೆ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಇದನ್ನ ನಡೆಸತಕ್ಕಂತಹ ವಾಹಿನಿ. ಅದರ ಹೊಂದಾಣಿಕೆ ಇಲ್ಲದೆ ಮಾಡಿರತಕ್ಕಂಥದ್ದಲ್ಲಿ ಕೇವಲ ಒಂದು 25% ಮಾತ್ರ ಪ್ರಯೋಜನ. ಆ ಉಸಿರಾಟದ ಹೊಂದಾಣಿಕೆ ಬಹಳ ಮುಖ್ಯ. ಜೊತೆಗೆ ಮುಖದಲ್ಲಿ ಒಂದು ಮುಗುಳುನಗೆ, ಮಂದಹಾಸ, ಇದು ಬೇಕು. ಆಗ ಅದು ಇನ್ನಷ್ಟು ಸುಂದರವಾಗಿ ಬರುತ್ತೆ. ಅಂದ್ರೆ ದೈಹಿಕ ಕಸರತ್ತಲ್ಲ ಇದು, ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಮತ್ತು ಯೋಗಿಕ್ ಎಕ್ಸರ್ಸೈಸ್ ಎರಡಿಗೂ ಏನು ವ್ಯತ್ಯಾಸ ಇದೆ ಅಂತೀರಿ? ಬಹಳ ಮುಖ್ಯವಾದ ವಿಷಯ ಇದು. ಅನೇಕ ಜನ ಯೋಗಾಭ್ಯಾಸವನ್ನ ಅದು ಒಂದು ತರದ ವ್ಯಾಯಾಮ ಅನ್ನತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದು ಭ್ರಮಾತ್ಮಕವಾಗಿರತಕ್ಕಂಥದ್ದು. ಸ್ಪಷ್ಟವಾದ ವ್ಯತ್ಯಾಸ ಇದೆ ಯೋಗದ ಅಭ್ಯಾಸಕ್ಕೂ ವ್ಯಾಯಾಮದ ಅಭ್ಯಾಸಕ್ಕೂ. ಒಂದು ವಾಕ್ಯದಲ್ಲಿ ಅದನ್ನು ಸಂಗ್ರಹಿಸಿ ಹೇಳಬಹುದಾದರೆ, ಯೋಗ ಶರೀರದಲ್ಲಿ ಶಕ್ತಿ ಸಂಚಯ ಮಾಡುತ್ತೆ, ವ್ಯಾಯಾಮ ಶಕ್ತಿ ವ್ಯಯ ಮಾಡುತ್ತೆ.
ಕನ್ಸರ್ವೇಷನ್ ಆಫ್ ಎನರ್ಜಿ ಈಸ್ ಥ್ರೂ ಯೋಗ, ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ ಥ್ರೂ ಫಿಸಿಕಲ್ ಎಕ್ಸರ್ಸೈಸ್. ಇನ್ನು ಅನೇಕ ವಿವರಗಳದ್ದು ಹೇಳ್ಬೋದು ನಾವು ಯಾವುದೋ ಸಮಯದ ಪರಿಮಿತಿಯೊಳಗೆ. ನಿಜ ನಿಜ ನಿಜ. ಆರಂಭದಲ್ಲೇ ನಾವು ದೃಶ್ಯಗಳನ್ನು ತೋರಿಸುವ ಮೊದಲೇ ಹೇಳಿದ್ರಿ ಅದಕ್ಕೆ ಬೇಕಿರತಕ್ಕಂಥ ಒಂದು ತಯಾರಿ ದಿಢೀರ್ ಅಂತ ನೀವು ಶುರು ಮಾಡಬೇಡಿ ಆಸನಗಳನ್ನ ಅಂತ. ಹಾಗಾದ್ರೆ ಈಗ ಪ್ರಿಯ ವೀಕ್ಷಕರೇ, ಸೂಕ್ಷ್ಮ ವ್ಯಾಯಾಮದ ಬಗ್ಗೆ ಗುರುಗಳು ಮಾಡಿರ್ತಕ್ಕಂಥ ಆಸನಗಳನ್ನ ನಾವು ನಿಮಗೆ ದೃಶ್ಯಗಳ ಮೂಲಕ ತೋರಿಸ್ತಾ ಇದ್ದೀವಿ. ವ್ಯಾಯಾಮ, ಸೂಕ್ಷ್ಮ ವ್ಯಾಯಾಮದಲ್ಲಿ ಸುಮಾರು 64 ಪ್ರಭೇದಗಳಿವೆ. ಕಾಲ ಬೆರಳುಗಳಿಂದ ಪ್ರಾರಂಭ ಮಾಡಿ ನೆತ್ತಿ ತನಕ ಪ್ರತಿಯೊಂದು ಅಂಗ ಪ್ರತ್ಯಂಗಗಳಿಗೆ ಯೌಗಿಕ ವ್ಯಾಯಾಮ. ಪಾದಗಳಿಗೆ ಇನ್ನೊಂದು ತರದ ಚಲನೆ. ಪಾದಗಳಿಗೆ ಇನ್ನೊಂದು ತರದ ಚಲನೆ. ವಿರುದ್ಧ ದಿಕ್ಕಿನಲ್ಲಿ. ಕಾಲಿಗೆ ಸಂಬಂಧಪಟ್ಟಂತಹ ಇನ್ನೊಂದು ಸೂಕ್ಷ್ಮ ವ್ಯಾಯಾಮ. ಹಾಗೆ ಇನ್ನೊಂದು ಕಾಲು. ಇದು ಸೂಕ್ಷ್ಮ ವ್ಯಾಯಾಮವೂ ಹೌದು, ಜೊತೆಗೆ ಪದ್ಮಾಸನಕ್ಕೆ ಸಿದ್ಧತೆಯೂ ಹೌದು. ಇದು ಬೇಸ್ ಪೊಸಿಷನ್, ಪ್ರಾರಂಭದ ಸ್ಥಿತಿ. ಒಂದು ಕಾಲನ್ನು ಚಾಚಿಟ್ಟುಕೊಂಡು ಇನ್ನೊಂದು ಕಾಲನ್ನು ಮಡಚಿ ಪಾದವನ್ನು ಎರಡೂ ಕೈಗಳಿಂದ ಹಿಡ್ಕೊಳ್ಳು. ಈಗ ಕಾಲಿನ ಚಲನೆ ಮತ್ತು ಉಸಿರಾಟ ಹೊಂದಾಣಿಕೆ ಇರಬೇಕು. ಹಿಮ್ಮಡಿ ಹೊಕ್ಕಳಿಗೆ ತಗಲಬೇಕು. ಅದೇ ರೀತಿ ಇನ್ನೊಂದು ಕಾಲು. ಇದು ಆತ್ಮೀಯರೇ, ತಾವು ಗಮನಿಸ್ತಾ ಇದ್ರಿ ಗುರುಗಳು ಮಾಡುವಾಗ ಎಷ್ಟು ಕರಾರುವಾಕ್ಕಾಗಿ ನಿಖರವಾಗಿ ಆ ಮೂಮೆಂಟ್ಸನ್ನು ಗಮನಿಸ್ತಾ ಇದ್ರಿ. ನಾವು ಈ ಕಾರ್ಯಕ್ರಮದ ಮೂಲಕ ಒಂದು ಮನವಿಯನ್ನು ಮಾಡ್ತೇವೆ, ಗುರುಗಳು ಮಾಡಿದ ಆಸನಗಳನ್ನು, ಈ ಮೂಮೆಂಟ್ಸನ್ನು ನೇರವಾಗಿ ತಾವೇ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ಇಂಥ ಗುರುಗಳ ಒಂದು ಮಾರ್ಗದರ್ಶನ ಅತ್ಯವಶ್ಯಕ ಅನ್ನುವಂಥ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ವಿ. ಗುರುಗಳು ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು, ಟಿ ವಿಲಿ ಯಾವುದೋ ಒಂದು ಆಸನದ ಒಂದು ದೃಶ್ಯ ಬರ್ತಾ ಇದೆ ಅಥವಾ ಪುಸ್ತಕದಲ್ಲೆಲ್ಲೋ ಒಂದು ಕಡೆ ಆಸನದ ಚಿತ್ರ ಇರುತ್ತೆ, ಅದನ್ನು ನೋಡ್ಕೊಂಡು ಮಾಡೋದು ಎಷ್ಟು ಸೂಕ್ತ? ಈ ಆಸನ ಒಂದು ದೇಹದಕ್ಕೆ
ಇಷ್ಟೇ ಮಾಡಬೇಕು, ಅವರ ಉಸಿರಾಟದ ಸಾಮರ್ಥ್ಯ ಏನು ಅಂತ ತಿಳ್ಕೊಂಡು ಮಾಡಬಹುದು ಬಹಳ ಮುಖ್ಯ. ಚಿತ್ರಗಳಲ್ಲಿ, ಟಿವಿಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ನಾವು ನೋಡ್ತಕ್ಕಂತಹದ್ದಲ್ಲಿ ನಾವು ತಿಳ್ಕೊಂಡಿರ್ತೀವಿ, ಓ ಟಿವಿಯಲ್ಲಿ ಹೇಗೆ ತೋರಿಸಿದ್ದಾರೆ ಹಾಗೆ ನಾವು ಮಾಡ್ತೀವಿ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಅದು ಸರಿಯಾಗಿದೆಯೋ, ಉಸಿರಾಟದ ಕ್ರಮ ಸರಿಯಾಗಿದೆಯೋ, ಅಂಗಭಂಗಿಗಳು ಸರಿಯಾಗಿದೆಯೋ, ಆ ಚಲನೆ ಕ್ರಮಬದ್ಧವಾಗಿದೆಯಾ ಅಂತ ತಿಳಿಸಿಕೊಡುವವರು ಯಾರು? ಅದನ್ನ ಅಸೆಸ್ಮೆಂಟ್ ಮಾಡೋದಕ್ಕೆ ಅವರವರಿಗೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಪ್ರಾರಂಭದ ಹಂತದಲ್ಲಿ ಒಬ್ಬ ಗುರುವಿನ ಅವಶ್ಯಕತೆ ಖಂಡಿತ ಇದೆ. ಅದನ್ನು ತಿಳ್ಕೊಂಡಾದ ಮೇಲೆ ತಮ್ಮ ದೈಹಿಕ ಸಾಮರ್ಥ್ಯ, ತಮ್ಮ ಅವಶ್ಯಕತೆ, ತಮ್ಮ ಉಸಿರಾಟದ ಸಾಮರ್ಥ್ಯ ಇತ್ಯಾದಿಗಳನ್ನ ಗುರುಗಳು ತಿಳಿದು ಎಷ್ಟರ ಮಟ್ಟಿಗೆ ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಆಮೇಲೆ ತಾವೇ ಮುಂದುವರಿಸಿಕೊಳ್ಬೋದು. ಅದಕ್ಕೆ ಬೇಕಾಗಿರತಕ್ಕಂತಹ ಸಹಾಯವನ್ನು ಟಿವಿಗಳಿಂದ ಅಥವಾ ಪುಸ್ತಕಗಳಿಂದ ಪಡಿಬಹುದು. ಖಂಡಿತ. ಈ ಒಂದು ಮನವಿ ಅಥವಾ ಕಿವಿ ಮಾತಿಗೆ ಪೂರಕವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅನೌನ್ಸ್ ಆದ ನಂತರದಲ್ಲಿ ಬಹಳಷ್ಟು ಕಡೆ ನಾವು ಯೋಗ ಕೇಂದ್ರಗಳು ನೋಡ್ತೀವಿ. ಬಹಳಷ್ಟು ಸ್ವಯಂ ಘೋಷಿತ ಗುರುಗಳು ಇದ್ದಾರೆ. ಅದನ್ನು ಪತ್ತೆ ಹಚ್ಚೋದು ಹೇಗೆ? ಅಂತ ಸೂಕ್ಷ್ಮತೆ ನಮ್ಮ ಜನರಿಗೆ ಬೇಕಲ್ಲ. ಒಂದೇನಂದ್ರೆ, ಯಾರು ಸಿದ್ಧ ಗುರುಗಳು, ಯಾರು ಪ್ರಸಿದ್ಧ ಗುರುಗಳು, ಇದನ್ನು ನಾವು ಮುಖನೋಟದಿಂದ ಮಾತ್ರವೇ ತೀರ್ಮಾನ ಮಾಡಲಿಕ್ಕೆ ಆಗಲ್ಲ. ಆದರೆ ಯಾರ ಅಭ್ಯಾಸ ಇದ್ದಾನೆ, ಸಾಧಕನಿದ್ದಾನೆ, ಆತನಿಗೆ ಪ್ರಾಮಾಣಿಕವಾಗಿರ್ತದ ಕಳಕಳಿ ಇದ್ದಾಗ ಕಾಲಕ್ರಮೇಣ ಸರಿಯಾದ ಗುರುಗಳವರಿಗೆ ದೊರಕುತ್ತಾರೆ ಅನ್ನೋದು ನಮ್ಮ ವಿಶ್ವಾಸ. ಆದರೆ ಸರಿಯಾದ ಕಲಿಕೆಯ ನಂತರನೇ, ಸಿದ್ಧಿಯ ನಂತರನೇ ಜನರಿಗೆ ಹೇಳ್ಕೊಡುವಂಥದ್ದು ಕೂಡ ಗುರುಗಳ ಬಹಳ ಮುಖ್ಯ ಜವಾಬ್ದಾರಿ. ಇಲ್ಲ ಅಂದ್ರೆ ಆ ಯೋಗದ ಮಹತ್ವ, ಹೌದು, ಅದಕ್ಕೆ ಯೋಗಕ್ಕೆ ಅಪಚಾರ ಆಗುತ್ತೆ. ಗುರುಗಳು, ಈಗ ಯೋಗ ಕಾಯಿಲೆಗೆ ಒಂದು ಸಿದ್ಧೌಷಧ ಅನ್ನುವಂಥದ್ದು ಒಂದು ವಾಡಿಕೆಯ ಮಾತು. ನಿಮ್ಮ ಹತ್ರ ಬರ್ಬೋದು, ಯಾವ ಕಾಯಿಲೆಗೆ ನೀವು ಯೋಗ ಹೇಳ್ಕೊಡ್ತೀರಿ ಅಥವಾ ಯಾವ ಕಾಯಿಲೆಗೆ ನನಗೆ ಸಮಾಧಾನ ಕೊಡ್ತೀರಿ ಅಂತ ಸಾಮಾನ್ಯವಾಗಿ ಫೋನ್ನಲ್ಲಿ ಕೇಳ್ತಾರೆ, ಬಂದು ಕೇಳ್ತಾರೆ, ಏನೇನಕ್ಕೆ ನೀವು ಚಿಕಿತ್ಸೆ ಕೊಡ್ತೀರಿ ಅಂತ. ಆಗ ನಾನು ಹೇಳೋದಿದೆ, ಇದನ್ನು ಹೇಳ್ತಾ ಹೋದ್ರೆ 2 ದಿನ ಆದ್ರೂ ಮುಗಿಯೋದ ಕತೆ. ನಿಮ್ಗೆ ಸಮಸ್ಯೆ ಏನಿದೆ ಅದನ್ನು ಹೇಳಿ, ಅದಕ್ಕೆ ಪರಿಹಾರ ಇದೆಯಾ ಅಲ್ವಾ ನಾವು ಹೇಳ್ತೀವಿ. ಇದು ನಾವು ಕೊಡೋ ಉತ್ತರ. ಯಾಕೆ ಆ ಥರದ್ದೇನು? ಒಂದು ಕಾಯಿಲೆಗೆ, ನಿರ್ದಿಷ್ಟ ಕಾಯಿಲೆಗೆ ಇಂಥ ಆಸನ ಒಂದು ಮಾರ್ಗ ಕಲ್ಪಿಸ್ಕೊಡುತ್ತೆ, ಪರಿಹಾರ ಮಾರ್ಗವನ್ನು ಕಲ್ಪಿಸ್ಕೊಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲವೇ? ಇಲ್ಲ. ಅದು ಈ ಒಂದು ಕಾಯಿಲೆಗೆ ಒಂದು ಆಸನ ಅಂತ ಈ ಒಂದು ಈಕ್ವೇಶನ್ ಮೂಲಕ ಅದನ್ನು ಸಿದ್ಧಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯನ ಆರೋಗ್ಯ ಅನ್ನತಕ್ಕಂಥದ್ದು ಅದೊಂದು ಇಂಟಿಗ್ರೇಟೆಡ್ ಅಪ್ರೋಚ್. ಉದಾಹರಣೆಗೆ, ಅನೇಕ ಕಾಯಿಲೆಗಳಿಂದ ನರಳುವ ಜನ ಡಾಕ್ಟರ್ ಹತ್ರಕ್ಕೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಸ್ತಾರೆ. ಟೆಸ್ಟ್ನಲ್ಲಿ ಕಿಡ್ನಿ ಸರಿ ಇದೆ, ಹಾರ್ಟ್ ಸರಿ ಇದೆ, ECG ಎಲ್ಲ ಕರೆಕ್ಟ್ ಆಗಿರ್ತದೆ. ಆದರೆ ವ್ಯಕ್ತಿ ಮಾತ್ರ ಕಷ್ಟದಿಂದ ನರಳ್ತಾ ಇರ್ತಾರೆ. ಇಂಥ ಪರಿಸ್ಥಿತಿ ಬರ್ತದೆ. ಈಗ ತಾತ್ಪರ್ಯ ಏನಪ್ಪ ಅಂದರೆ, ಇಂಡಿವಿಜುವಲ್ ಆಗಿ ಒಂದೊಂದು ಸಿಸ್ಟಮ್, ಒಂದೊಂದು ಆರ್ಗನ್ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ಬೋದು, ಆದರೆ ಅದರ ಪೂರ್ಣ ಹೊಂದಾಣಿಕೆ, ಒಂದು ಕೋಆರ್ಡಿನೇಷನ್ ಇದೆಯಲ್ಲ, ಅದುವೇ ಆರೋಗ್ಯದ ನಿಜವಾದ ಲಕ್ಷಣ. ಹಾಗಾಗಬೇಕಾದ್ರೆ ವಿವಿಧ ಅಂಗಾಂಗಗಳು, ವಿವಿಧ ವ್ಯವಸ್ಥೆಗಳು, ಸಿಸ್ಟಮ್ಸ್ ಅಂತ ಕರಿತೀವಿ, ಈ ಸಿಸ್ಟಮ್ಗಳು ಅನ್ಯೋನ್ಯವಾಗಿ ಹೊಂದಾಣಿಕೆಯಿಂದ ಕೆಲಸ ಮಾಡುವಂಥದ್ದು ಆಗಬೇಕಾದ್ರೆ ಯೋಗದ ಅನೇಕ ಆಯಾಮಗಳು ಅಭ್ಯಾಸಕ್ಕೆ ಬರಬೇಕು. ಹಾಗಾದ್ರೆ ಮಾತ್ರ ಸಾಧ್ಯ. ಓಕೆ, ಆ ಥರದ ಪರಿಹಾರ ಕೊಡ್ತೀವಿ ಅನ್ನೋಂಥವ್ರಿಗೆ ಒಟ್ಟು ಅನಾಟಮಿಯ ಪರಿಚಯ ಬೇಕು. ಸೂಕ್ಷ್ಮವಾಗಿ ಆದ್ರೂ ಬೇಕು, ವಿವರವಾಗಿ ಅಲ್ಲದಿದ್ರೂ ಕೂಡ ಸೂಕ್ಷ್ಮವಾಗಿ ಗೊತ್ತಿರಬೇಕು. ಯೋಗ ಗುರುಗಳು ಇದರ ಪರಿಚಯ ಇರುತ್ತೆ. ಓಕೆ, ಈಗ ಇಂಥ ಒಂದು ವಿದ್ಯೆಯನ್ನ ಅಥವಾ ಒಂದು ಬದುಕಿನ ಮಾರ್ಗ ಅಂತಾನೆ ನಾನು ಇದನ್ನ ಕರೀಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಉತ್ತಮ ಬದುಕಿನ, ನೆಮ್ಮದಿ, ಆರೋಗ್ಯದಾಯಕ ಬದುಕಿನ ಒಂದು ದೊಡ್ಡ ಮಾರ್ಗ ಇದು. ಇದನ್ನ ತಮ್ಮದಾಗಿಸ್ಕೊಳ್ಳೋದಕ್ಕೆ ಯಾವ ವಯೋಮಾನ ಬೇಕು? ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದಾ ಅಥವಾ ತೀರಾ ಮುಸ್ಸಂಜಲಿರತಕ್ಕಂಥ ಹಿರಿಯರಿಗೆ ಹೇಳ್ಕೊಡ್ಬೋದಾ? ಆಂಗ್ಲ ಭಾಷೆಯಲ್ಲಿ ಒಂದು ಸಣ್ಣ ವಾಕ್ಯ ಇದೆ, ಏಜ್ ಈಸ್ ನೋ ಬಾರ್ ಅಂತ. ಯೋಗಾಭ್ಯಾಸಕ್ಕೆ ಏಜ್ ಈಸ್ ನೋ ಬಾರ್. ಎಲ್ಲ ವಯಸ್ಸಿನವರು 3 ವರ್ಷದಿಂದ 100 ವರ್ಷ ತನಕ ಎಲ್ಲರೂ ಅಭ್ಯಾಸ ಮಾಡಬಹುದು ಅಂತ ನಮ್ಮ ತೀರ್ಮಾನ. ಆದರೂ ಸಾಧಾರಣ 10 ವರ್ಷಗಿನ ಕೆಳಗಿನ ಮಕ್ಕಳಿಗೆ
ಒಂದು ವ್ಯವಸ್ಥಿತವಾದ ತರಗತಿಯ ರೂಪದಲ್ಲಿ ಯೋಗಾಭ್ಯಾಸ ನಡೆಸುವುದು ಅಷ್ಟು ಸೂಕ್ತವಲ್ಲ. ಅವರ ಪೂರ್ಣ ಬೆಳವಣಿಗೆಗೆ ಬಾಧಕವಾಗುತ್ತೆ ಅದು. 10 ವರ್ಷದಿಂದ ಪ್ರಾರಂಭ ಮಾಡಿ ಯಾವ ವಯಸ್ಸಿನ ತನಕ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಆದರೆ ಸ್ವಲ್ಪ ಹಿರಿಯರು ನೇರವಾಗಿ ಕಷ್ಟಕರವಾದ ಆಸನಗಳನ್ನು ಮಾಡೋದಕ್ಕೆ ಸಾಧ್ಯವೂ ಇಲ್ಲ, ಪ್ರಯತ್ನವೂ ಪಡಬಾರದು. ಅದರಿಂದಾಗಿ ಅಂಗಾಂಗಗಳು ಕೆಲವೊಮ್ಮೆ ತೀವ್ರವಾಗಿರತಕ್ಕಂತಹ ಡ್ಯಾಮೇಜ್ ಆಗಬಹುದು. ಇದಕ್ಕೆ ಸ್ಪೇರ್ ಪಾರ್ಟ್ಸು ಇಲ್ಲ, ಬೇರೆ ಪರಿಹಾರವಿಲ್ಲ. ಆದ್ದರಿಂದ ಇರತಕ್ಕಂಥ ಅಂಗಾಂಗಗಳನ್ನೇ ಸುಲಭವಾಗಿ ಸರಳವಾಗಿ ಪ್ರಾರಂಭಿಕ ಸ್ಥಿತಿಗಳನ್ನು ಅಭ್ಯಾಸ ಮಾಡಿ ಅದನ್ನು ಅಂಗಾಂಗಗಳನ್ನು ಪಳಗಿಸಿ ನಾವು ಕಷ್ಟಕರವಾದ ಆಸನಗಳನ್ನು ಮಾಡಬೇಕಷ್ಟೇ ಹೊರತು ನೇರವಾಗಿ ಕಷ್ಟಕರವಾದ ಆಸನ ಮಾಡಬಾರದು. ಆದರೆ ಸುಮಾರು 10ರಿಂದ ಮೇಲೆ 20 ವರ್ಷದವರೆಗಿನ ಏನು ಯುವ ಪೀಳಿಗೆ ಇದೆ, ಟೀನ್ ಏಜ್ ಅಂತ ಹೇಳ್ತೀವಿ ನಾವು, ದ ಬೆಸ್ಟ್ ಏಜ್ ಫಾರ್ ದಿ ಪ್ರಾಕ್ಟೀಸ್. ಕಳೆದ 40 ವರ್ಷಗಳಿಂದ ಆ ಒಂದು ಸಮೂಹದ ಜೊತೆ ತಾವು ಕೆಲಸ ಮಾಡ್ತಿದ್ರೆ, ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಹೇಗೆ ಕೆಲಸ ತಗೋಬೇಕು ಅಂತ ತಮಗೆ ಗೊತ್ತಿದೆ. ಆ ಸೂಕ್ಷ್ಮತೆ ಗೊತ್ತಿರುವಾಗ ಮತ್ತೆ ಇನ್ನೊಂದು ಮಾತನ್ನ ಹೇಳಿದ್ರಿ, ಹಿರಿಯರು ಯಾವುದು ಕಷ್ಟ ಆಗುತ್ತೋ ಅಂಥದನ್ನು ಆದಷ್ಟು ಬಿಡೋದು ಒಳ್ಳೆಯದು. ಸೊ ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡುವಂಥದ್ದು ಇದು ಸಿದ್ಧಿಸ್ಕೊಳ್ತಕ್ಕಂಥ ಕಲೆ. ಸಾಮಾನ್ಯವಾಗಿ ನಮ್ಮ ಗುರುಗಳು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರು ಒಂದು ಮಾತನ್ನು ನಮ್ಮ ಕಿವಿ ಮಾತು ಹೇಳ್ತಾರೆ, ಆ ಥರ ಮಾಡಬಾರದು, ಪ್ರಯತ್ನ ಬಿಡಬಾರದು ಅಂತ. ಆ ಸೂತ್ರ ಎಲ್ಲರಿಗೂ ಅನ್ವಯಿಸ್ತದೆ. ಹಾಗೆ ಇನ್ನೊಂದು ಸೂತ್ರ ಇದೆ, ಅದು ಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದು, ಶಕ್ತಿ ಮೀರಿ ಮಾಡಬಾರದು, ಅರ್ಧ ಶಕ್ತಿ ಮಾತ್ರ ಮಾಡಬೇಕು ಅಂತ. ಇದೆಲ್ಲ ಹಿರಿಯರ ಅನುಭವಿಗಳ ಕಿವಿ ಮಾತು. ಅದಕ್ಕೊಂದು ಸೂಕ್ತವಾದಂಥ ಸ್ಥಳ ಅಂತ ಏನಾದರೂ ತಾವು ನಿರ್ದೇಶನ ಮಾಡ್ತೀರಾ? ಬಹಳಷ್ಟು ಜನ ನಾವು ಕೇಳ್ತೇವೆ, ಏನಿಲ್ಲ ನೀವು ಕೆಲಸ ಮಾಡೋ ಜಾಗದಲ್ಲಿ, ನೀವು ಓಡಾಡುವ ಜಾಗದಲ್ಲಿ ಬಸ್ನಲ್ಲಿ ಹೋಗ್ತಾನೆ ಪ್ರಾಣಾಯಾಮ ಮಾಡಿಬಿಡಿ ಅಂತಾರೆ. ಇದು ಅಷ್ಟು ಸಾಧುವಾದ ಮಾತಲ್ಲ. ಯಾಕಂದ್ರೆ ನಮಗೆ ನಿರ್ದಿಷ್ಟವಾದಂತಹ ಒಂದು ಸ್ಥಳ, ನಿರ್ದಿಷ್ಟವಾದಂತಹ ದಿಕ್ಕು, ನಿರ್ದಿಷ್ಟವಾದಂತಹ ಬಟ್ಟೆ ಬರೆ, ಇದೆಲ್ಲ ಪೂರಕವಾಗಿ ಕೆಲಸ ಮಾಡ್ತವೆ. ಈಗ ನಾವು ಊಟ ಮಾಡೋದು ದಿನ ಒಂದು ಕಡೆ ಮಾಡ್ತೀವಿ, ಅದಕ್ಕೊಂದು ಡೈನಿಂಗ್ ಟೇಬಲ್ ಅಂತ ಹೇಳ್ತೀವಿ. ಅಲ್ಲಿ ಹೋಗುವಾಗ ನಮ್ಮ ಮನಸ್ಸು ಅದಕ್ಕೆ ಸಿದ್ಧವಾಗಿರ್ತದೆ. ಹಾಗೆ ಪ್ರತಿನಿತ್ಯ ಒಂದು ಪ್ರಾರ್ಥನಾ ಗೃಹ ಅಂತ ಇರ್ತದೆ, ಅಲ್ಲಿ ಹೋಗುವಾಗ ಅದಕ್ಕೊಂದು ಮಡಿ ಬಟ್ಟೆ ಅಂತ ಹಾಕ್ತಾರೆ ನಮ್ಮ ಹಿರಿಯರು. ಆ ಬಟ್ಟೆ ಉಡುತ್ತಲೇ ಆ ಮಾನಸಿಕವಾಗಿ ಸಿದ್ಧವಾಗುತ್ತದೆ. ಹಾಗೆ ನಿರ್ದಿಷ್ಟವಾದ ಬಟ್ಟೆ, ನಿರ್ದಿಷ್ಟವಾದ ಸ್ಥಳ, ನಿರ್ದಿಷ್ಟವಾದ ದಿಕ್ಕು, ಇದು ವಿಶೇಷವಾಗಿ ಪೂರಕವಾಗಿ ಕೆಲಸ ಮಾಡತಕ್ಕಂಥವು. ಅದೇ ಒಳ್ಳೆಯದು. ಸಿಕ್ಕದಲ್ಲಿ ಮಾಡತಕ್ಕಂಥ ಅಭ್ಯಾಸ ಅಷ್ಟು ಫಲದಾಯಕವಲ್ಲ. ಅನೇಕ ಬಾರಿ ಅದರಿಂದ ತೊಂದರೆಗಳು ಆಗಬಹುದು, ಅಥವಾ ನೀವು ನಿರೀಕ್ಷೆ ಮಾಡಿರ್ತಕ್ಕಂಥ ಪರಿಹಾರ ಸಿಗದೇ ಇರಬಹುದು. ಗುರುಗಳೇ, ಒಂದು ವಿರಾಮ ತಗೊಳ್ತೀನಿ, ನಂತರ ನಮ್ಮ ಮಾತುಕತೆ ಮುಂದುವರಿಸುತ್ತೆ. ಪ್ರಿಯ ವೀಕ್ಷಕರೇ, ಈಗ ಒಂದು ಅಲ್ಪ ವಿರಾಮ. हरियाणा के करनाल की नई पहचान है 11 साल की रिद्धि। राष्ट्रीय और अंतर्राष्ट्रीय प्रतियोगिताओं में अपना लोहा मनवा चुकी इस बेटी ने अभावों को अपनी ताकत बनाया। हफ्ते में एक दिन प्रोफेशनल कोचिंग, बाकी दिन पापा के साथ प्रैक्टिस, लेकिन निशाना सीधे गोल्ड पर। इस राष्ट्रीय खिलाड़ी का लक्ष्य है हरियाणा की तस्वीर बदले। ये देश का स्वाभिमान है और हमें इन पर अभिमान है। बेटी बचाओ, बेटी पढ़ाओ। पांच महासागरों में तैरने वाली ये दुनिया की सबसे युवा तैराक है। देश की अकेली ओपन वाटर स्विमर जो अंटार्कटिका में फतेह हासिल कर चुकी है। राष्ट्रपति के हाथों सम्मानित हो चुकी भक्ति शर्मा की सफलता मां की कड़ी मेहनत का नतीजा है। राजस्थान के उदयपुर में स्विमिंग पूल नहीं थे तो होटल में प्रैक्टिस कराई, क्राउड फंडिंग के जरिए पैसा जुटाया और दुनिया ने जाना तो प्रधानमंत्री ने भी हौसला बढ़ाया। ये देश का स्वाभिमान है और हमें इन पर अभिमान है। बेटी बचाओ, बेटी पढ़ाओ। ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ವಿ. ಗುರುಗಳು ಹೇಳಿದ್ರು, ಒಂದು ಸ್ಥಳ, ಒಂದು ಮಾನಸಿಕ ಸಿದ್ಧತೆ, ಒಂದು ಜಾಗ, ಮತ್ತೆ ಒಂದು ದಿಕ್ಕಿನ ಬಗ್ಗೆ ನಾನು ಕೇಳಲೇಬೇಕು, ಒಂದು ಕುತೂಹಲ. ಯಾವ ದಿಕ್ಕು, ಯಾಕೆ?
ಪೂರ್ವ ದಿಕ್ಕೇ ವಿಶೇಷ. ಕಾರಣ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯ ಆಗುವಂತಕ್ಕ ನಮಗೆ ಪ್ರತ್ಯಕ್ಷ ಕಾಣತಕ್ಕಂಥದ್ದು ಸೂರ್ಯೋದಯ ಪೂರ್ವ ದಿಕ್ಕಿನಲ್ಲಿ. ಆಗ ನಮ್ಮ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಆಹ್ಲಾದಕತೆ ಇದು ಬಹಳ ಮುಖ್ಯವಾಗಿ ಕೆಲಸ ಮಾಡ್ತದೆ. ಆಮೇಲೆ ವೈಜ್ಞಾನಿಕವಾಗಿ ಹೇಳಿದರೆ ಈ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇದು ಮ್ಯಾಗ್ನೆಟಿಕ್ ಒಂದು ವಲಯವನ್ನು ನಿರ್ಮಾಣ ಮಾಡುತ್ತೆ. ಅದರ ಸಹಾಯವನ್ನು ನಾವು ಪಡಿಬೇಕಾದ್ರೆ ಪೂರ್ವ ದಿಕ್ಕು ವಿಶೇಷವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಬಟ್ಟೆ ಬರೆ ಶರೀರ ಭೂ ಸ್ಪರ್ಶ ಆದ ಕೂಡಲೇ ಶರೀರದಲ್ಲಿ ಏನೋ ಈ ಪ್ರಾಣಾಯಾಮ ಯೋಗಾಭ್ಯಾಸ ಧ್ಯಾನದಿಂದ ಒಂದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗುತ್ತೆ. ಭೂಸ್ಪರ್ಶದಿಂದಾಗಿ ಅದು ಅರ್ಥಿಂಗ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಒಂದು ನಾನ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಇದು ಬೇಸಿಕ್ ಆಗಿ ಬೇಕೇ ಬೇಕು. ಓಕೆ, ಧನ್ಯವಾದಗಳು ಗುರುಗಳೇ. ಬಹಳ ಸೂಕ್ತವಾದಂತ ಮಾಹಿತಿ ಇದು. ಹಿರಿಯೂರಿಂದ ಸತೀಶ್ ಕುಮಾರ್ ಅವರು ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಸತೀಶ್. ನಮಸ್ತೆ. ಕೇಳಿ ಸರ್ ಪ್ರಶ್ನೆ. ಗುರುಜಿಯವರಿಗೆ ನಮಸ್ಕಾರಗಳು. ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಸರ್. ನಮಸ್ತೆ ಗುರುಗಳೇ. ಸಂತೋಷ ಸರ್. ನಾವು ನನಗೆ ವಯಸ್ಸು 55 ವರ್ಷ ಆಗಿದೆ. ನನಗೆ ಮಂಡಿ ನೋವಿದೆ, ಗ್ಯಾಸ್ ಇದೆ, ಮತ್ತೆ ಕೆಲವೊಂದು ಸರಿ ಕೆಲವೊಂದು ಬಾಧೆಗಳು ಅಜೀರ್ಣ ಆಗ್ತಾ ಇರುತ್ತೆ. ಇದಕ್ಕೆ ಪರಿಹಾರ ಏನು ಅಂತ ಸತೀಶ್ ಕುಮಾರ್ ಅವರು. ಇದಕ್ಕೆ ಪರಿಹಾರ ಬೇಕು. ಮತ್ತೆ ಇದು ಶಾಶ್ವತವಾಗಿ ಏನಾದ್ರು ಸಿಗುತ್ತಾ ಅಷ್ಟೇ ನನ್ಗೆ ಬೇಕಾಗಿರೋದು. ಪರಿಹಾರ ಅಂದ್ರೆ ಯೋಗದ ಮೂಲಕ ಪರಿಹಾರ. ಹೌದೌದು, ಯೋಗದ ಮುಖಾಂತರ ಆಗ್ಲಿ ಗುರು. ಈಗಾಗಲೇ ನಾವು ಸೂಕ್ಷ್ಮ ವ್ಯಾಯಾಮದಲ್ಲಿ ಏನು ತೋರಿಸಿದ್ದೀವಿ, ಆ ಕಾಲಿನ ಚಲನೆಗಳನ್ನ ನೀವು ಉಸಿರಾಟದ ಹೊಂದಾಣಿಕೆಯೊಂದಿಗೆ ಮಾಡಬೇಕು ಒಂದು. ಆಮೇಲೆ ಕೆಲವು ನೋವಿನ ಎಣ್ಣೆಗಳು ಸಿಗ್ತವೆ, ಅದರ ಲೇಪನ ಕೂಡ ಅನುಕೂಲವಾಗುತ್ತೆ. ಆಮೇಲೆ ಗ್ಯಾಸ್ ಟ್ರಬಲ್ ಹೇಳಿದ್ರಿ, ನಿರಂತರವಾಗಿ ಯೋಗಾಭ್ಯಾಸ ಮಾಡೋದ್ರಿಂದ ಗ್ಯಾಸ್ ಟ್ರಬಲ್ ಖಂಡಿತ ನಿಲ್ಲುವುದಿಲ್ಲ, ಅದು ಹೊರಟು ಹೋಗುತ್ತೆ. ನಮ್ಮ ಸಲಹೆ ಏನಪ್ಪ ಅಂದರೆ, ಈ ವಿಶ್ವ ಯೋಗ ದಿನಾಚರಣೆಯ ಅಂದಾದರೂ ಕೂಡ ನೀವು ಪವಿತ್ರವಾದಂತಹ ಸಂಕಲ್ಪ ಮಾಡಿ ಯೋಗ್ಯರಾಗಿರ್ತಕ್ಕಂತಹ ನಿಮ್ಮ ಮನಸ್ಸಿಗೆ ಹಿತವಾಗಿ ಎನಿಸಿರತಕ್ಕಂತಹ ಯೋಗ ಗುರುಗಳಿಂದ ಪ್ರಾರಂಭ ಮಾಡಿ ಅದನ್ನು ನಿರಂತರ ಮುಂದುವರಿಸಿ ನಿಮ್ಮ ಇತರ ಎಲ್ಲ ಏನು ಸಮಸ್ಯೆಗಳು ಹೇಳಿದ್ರಲ್ಲ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ. ಓಕೆ, ಇತ್ತೀಚೆಗೆ ನಾವು ಅಲ್ಲಲ್ಲಿ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಬಹಳ ಪ್ರಾಮುಖ್ಯತೆ ಕೊಡುವಂಥ ಶಿಬಿರಗಳನ್ನು ನೋಡ್ತೇವೆ. ನೀವು ಪ್ರಾಣಾಯಾಮದ ಕೆಲವು ಪ್ರಭೇದಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದೀರಿ. ಅದರ ಒಂದಷ್ಟು ತುಣುಕುಗಳನ್ನು ನೋಡೋಣ. ಪ್ರಿಯ ವೀಕ್ಷಕರೇ, ಗುರುಗಳು ಮಾಡಿರ್ತಕ್ಕಂಥ ಪ್ರಾಣಾಯಾಮ ಆ ಪ್ರಭೇದದ ಒಂದಷ್ಟು ಆಸನಗಳು ನಿಮಗೀಗ ದೃಶ್ಯಗಳ ಮೂಲಕ ಸಿಗ್ತವೆ. ಇಲ್ಲಿ ನೂರಾರು ಪ್ರಭೇದಗಳಿವೆ. ಆದರೆ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸತಕ್ಕಂತಹ ಈ ಪ್ರಾಣಾಯಾಮ ಮೂಲಭೂತವಾಗಿರತಕ್ಕಂಥದ್ದು. ಇದಕ್ಕೆ ಹೆಸರು ವಿಭಾಗ ಪ್ರಾಣಾಯಾಮ ಅಂತ. 3 ವಿಭಾಗಗಳಿರುವುದರಿಂದ ಇದಕ್ಕೆ ಆ ಹೆಸರು ಬಂದಿದೆ. ಆ 3 ವಿಭಾಗಗಳು ಉದರ ಪ್ರಾಣಾಯಾಮ ಹೊಟ್ಟೆಗೆ ಸಂಬಂಧಪಟ್ಟಂತೆ, ಉರ ಪ್ರಾಣಾಯಾಮ ಎದೆಗೆ ಸಂಬಂಧಪಟ್ಟಂತೆ, ಶಿರ ಪ್ರಾಣಾಯಾಮ ತಲೆಗೆ ಸಂಬಂಧಪಟ್ಟಂತೆ. ಈಗ ಮೊದಲನೆಯದು ಉದರ ಪ್ರಾಣಾಯಾಮ. ಇದಕ್ಕೆ ಕೈಗಳಲ್ಲಿ ನಾವು ಧರಿಸಬೇಕಾದ ಮುದ್ರೆ ಯೋಗ ಮುದ್ರೆ. ಈ ಕೈಗಳಲ್ಲಿ ಚಿನ್ಮುದ್ರೆಯನ್ನು ತಂದುಕೊಳ್ಳಬೇಕು. ಅಂದರೆ ತೋರು ಬೆರಳ ತುದಿ ಮತ್ತು ಹೆಬ್ಬೆರಳ ತುದಿ ಪರಸ್ಪರ ತಗಲಿರಬೇಕು. ಇನ್ನು 3 ಬೆರಳುಗಳು ಚಾಚಿರು. ಬೆರಳುಗಳನ್ನು ಸಡಿಲವಾಗಿ ಇಟ್ಟಿರಬೇಕೇ ವಿನಃ ಬಿಗಿಯಾಗಿ ಹೀಗೆ ಒತ್ತಿ ಇಡುವ ಅವಶ್ಯಕತೆ ಇಲ್ಲ, ಬಾರದು. ವಿಭಾಗ ಪ್ರಾಣಾಯಾಮದ ಮೊದಲನೇ ಪ್ರಭೇದ ಉದರ ಪ್ರಾಣಾಯಾಮ. ಇಲ್ಲಿ ಮೂಗಿನಲ್ಲಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಬೇಕು, ಬಾಯಿಯಲ್ಲಿ ಬಿಡಬೇಕು. ಬಿಡುವಾಗ ಅಕಾರ ಧ್ವನಿ ಮಾಡಬೇಕು. ವಿಶೇಷವಾಗಿ ಹೊಟ್ಟೆಯ ಮೇಲೆ, ಅದರಲ್ಲೂ ಹೊಕ್ಕಳ ಸುತ್ತಮುತ್ತ ಆಗತಕ್ಕಂಥ ಪರಿಣಾಮವನ್ನು ಗಮನಿಸಬೇಕು, ಮಾಡುವಾಗ ಅನುಭವಿಸಬೇಕು.
ವಿಭಾಗ ಪ್ರಾಣಾಯಾಮದ ಎರಡನೇ ಪ್ರಭೇದ ಉರ ಪ್ರಾಣಾಯಾಮ. ವೀಕ್ಷಕರೇ, ತಾವೆಲ್ಲ ಗಮನಿಸಿದ್ರಿ. ಈಗ ಅನಿಲ್ ಕುಮಾರ್ ಶಿಕಾರಿಪುರದಿಂದ ಕರೆ ಮಾಡ್ತಾ ಇದ್ದಾರೆ. ಅವರ ಕರೆಯನ್ನು ಸ್ವೀಕರಿಸಿ ಮಾತುಕತೆ ಮುಂದುವರಿಸೋಣ. ಸರ್ ನಮಸ್ಕಾರ. ಅನಿಲ್ ಕುಮಾರ್. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ. ಕೇಳಿ ಸರ್. ಈಗ ನನಗೆ ಸರ BP, ಶುಗರ್, ಆಮೇಲೆ ಹೃದಯದ ತೊಂದರೆ ಇದೆ, ಆಮೇಲೆ ಸಿಟ್ಟು, ಆಮೇಲೆ ಸ್ವಲ್ಪ ಖಿನ್ನತೆ ಒಂದು ಕೆಲವು ಟೈಮ್ ಉಂಟಾಗುತ್ತೆ ಸರ್. ಇದಕ್ಕೆ ಯೋಗದಲ್ಲಿ ಪರಿಹಾರ ಏನಾದರೂ ಉಂಟಾ? ಯೋಗ ಮಾತ್ರವೇ ಸಾಲದು, ಔಷಧಿ ಅವಶ್ಯಕತೆಗೂ ಇದೆ. ಆದರೆ ಪ್ರಧಾನವಾಗಿ ಯೋಗ ಪೂರಕವಾಗಿ ಕೆಲಸ ಮಾಡುತ್ತೆ. ಡಯಾಬಿಟಿಸ್ಗೆ ಯಾವ ಯೋಗಾಸನಗಳನ್ನ ಮಾಡಿದರೆ ಇವು ಪರಿಹಾರ ಆಗ್ತದೆ ಸರ್? ಅದೀಗ ನಾವು ತೋರಿಸಿಕೊಟ್ಟಿವಲ್ಲ, ಹೊಟ್ಟೆಯ ಪ್ರಾಣಾಯಾಮ, ಉದರ ಪ್ರಾಣಾಯಾಮ ಅಂತ ಕರೆದು ಅದನ್ನ ಆಕಾರದ ಅಭ್ಯಾಸ ಮಾಡಿ ಹೊಟ್ಟೆಯ ಸ್ನಾಯುಗಳ ಮೇಲೆ ವಿಶೇಷವಾದ ಪರಿಣಾಮ ಮಾಡುತ್ತೆ. ಅದು ಆ ಹೊಟ್ಟೆಯ ಪ್ರದೇಶದಲ್ಲಿ ಪ್ಯಾಂಕ್ರಿಯಾಸ್ ಇದೆ. ಆ ಪ್ಯಾಂಕ್ರಿಯಾಸನ್ನು ಸ್ಟಿಮ್ಯುಲೇಟ್ ಮಾಡಿ ಅದು ತನ್ನ ಸಾಮರ್ಥ್ಯವನ್ನು ಮತ್ತೆ ಪಡ್ಕೊಳ್ಳುವ ರೀತಿಯಲ್ಲಿ ಕೆಲಸ ಮಾಡುವಂತಹ ಒಂದು ಪರಿಣಾಮ ಆ ಉದರ ಪ್ರಾಣಾಯಾಮದಿಂದ ಸಾಧ್ಯತೆ ಇದೆ. ಇದಲ್ಲದೆ ವಕ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಸೂರ್ಯ ನಮಸ್ಕಾರ ಇತ್ಯಾದಿ ಅಭ್ಯಾಸಗಳು ಕೂಡ ಈ ಪ್ಯಾಂಕ್ರಿಯಾಸಿನ ಮೇಲೆ ವಿಶೇಷವಾಗಿ ಪರಿಣಾಮ ಬರ್ತವೆ. ಇದು ಆಸನಗಳ ಮೂಲಕ ಮಾಡತಕ್ಕಂಥದ್ದು. ಆದರೆ ಈ ಶುಗರ್ ಇವತ್ತು ಬಹಳ ವ್ಯಾಪಕವಾಗಿ ಜನಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಸಮಸ್ಯೆ. ಇದಕ್ಕೆ ಆಸನಗಳು ಒಂದು ಕಡೆಯಿಂದ ಕೆಲಸ ಮಾಡೋದಾದರೆ ವಿಶೇಷವಾಗಿ ಆಹಾರದಲ್ಲಿ ಪಥ್ಯ ಮಾಡಲೇಬೇಕು. ಶುಗರಿನ ಮೆಷರ್ ಮಾಡುವಾಗ, ಎಸ್ ಮಾಡುವಾಗ PPBS, FBS, RBS ಇತ್ಯಾದಿ ಪದಗಳಿಂದ ನಾವು ಅದರ ಒಂದು ಪ್ಯಾರಾಮೀಟರ್ಸನ್ನು ಅಳತೆ ಮಾಡ್ತೀವಿ. PPBS ಅಂದರೆ ಪ್ರೀ ಪ್ರಾಂಡಿಯಲ್ ಬ್ಲಡ್ ಶುಗರ್, ಹಾಗೆ RBS ರ್ಯಾಂಡಮ್ ಬ್ಲಡ್ ಶುಗರ್, ಹಾಗೆ FBS ಫಾಸ್ಟಿಂಗ್ ಬ್ಲಡ್ ಶುಗರ್. ಅಂದರೆ ಬ್ಲಡ್ ಶುಗರ್ ನಾವು ಏನು ಬ್ಲಡ್ ಉತ್ಪತ್ತಿ ಮಾಡುತ್ತದೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಫುಡ್ಡೇ ಪ್ರಧಾನ. ಫುಡ್ಡು ಬ್ಲಡ್ಡು ಅತ್ಯಂತ ನಿಕಟವಾಗಿರತಕ್ಕಂಥ ಸಂಬಂಧ ಇದೆ. ಹಾಗೆ ಹೆಡ್ ಕೂಡ. ಆದ್ದರಿಂದ ಫುಡ್ ಕಂಟ್ರೋಲ್ ಇಲ್ಲದೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಎರಡನೇ ಭಾಗ. ಜೊತೆಗೆ ತೀವ್ರವಾದಂತಹ ಪರಿಸ್ಥಿತಿ ಇದ್ದಾಗ ಔಷಧಿಯು ಬೇಕೇ ಬೇಕು. ಔಷಧಿಯಲ್ಲಿ ಕೂಡ ಇನ್ಸುಲಿನ್ ತನಕ ಹೋದಂತಹ ಕೇಸನ್ನು ಕೂಡ ನಾವು ಹತೋಟಿಗೆ ತಂದು ಔಷಧಿಯೇ ಇಲ್ಲದೆ ಕೇವಲ ಯೋಗಾಭ್ಯಾಸ ಮತ್ತು ಪಥ್ಯಾಹಾರ ಇದರಿಂದಲೇ ಪೂರ್ಣ ಆರೋಗ್ಯಮಯ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯತೆ ಇದೆ. ಸಾವಿರಾರು ಇಂತಹ ದೃಷ್ಟಾಂತಗಳು ನಮ್ಮಲ್ಲಿವೆ. ತಮ್ಮ ಕಾಯಕ ಕ್ಷೇತ್ರ ಬಾಗಲಕೋಟೆ, ಅಲ್ಲಿಂದ ಒಂದು ಕರೆ ಇದೆ. ಚಂದ್ರಶೇಖರ್ ಅವರು. ನಮಸ್ಕಾರ ಚಂದ್ರಶೇಖರ್ ಅವರೇ. ಹೇಳಿ ಸರ್. ಕೇಳಿ ಸರ್, ಏನ್ ಕೇಳಬೇಕು ಅನ್ಕೊಂಡಿದ್ದೀರಾ? ಈಗ ನಮ್ಮ ಉದರದಲ್ಲಿ ಹೈಡ್ರಾಟಿಕ್ ಸಿಸ್ಟ್ ಅಂತ ಸಿಸ್ಟ್ ಆಗಿತ್ತು. ನಿಮ್ಮ ಟಿವಿ ವಾಲ್ಯೂಮ್ ಬಂದ್ ಮಾಡಿ ಸರ್. ಚಂದ್ರಶೇಖರ್ ಮಾತಾಡಿ. ಬಂದ್ ಮಾಡ್ತೀವಿ ಸರ್. ಸರ್ ನಮ್ದು ಈ ಉದರದಲ್ಲಿ ಹೈಡ್ರಾಟಿಕ್ ಸಿಸ್ಟ್ ಆಗಿತ್ತು, ಆಪರೇಷನ್ ಆಗಿದೆ ಸರ್. ಈಗ 11 ತಿಂಗಳಾಯ್ತು. ಇದು ನಮ್ಗೆ ಆಪರೇಷನ್ ಆಗಿದೆ ಸರ್. ಆತ್ರಿ. ಇವಾಗ ನಾವು ಸಾಯಿ ಗಾಯತ್ರಿ ಇದು ಮತ್ತೆ ಪ್ರಾಣಾಯಾಮ ಮಾಡ್ತಾ ಇದ್ವಿ ಸರ್. ಈಗ ಒಂದ್ ಸ್ವಲ್ಪ ಪೇನ್ ಎಲ್ಲ ಕಮ್ಮಿ ಆಗಿದೆ. ಆದ್ರೆ ಕಂಟಿನ್ಯೂ ಮಾಡ್ಬೇಕಾ ಏನು ಅಂತ ನಾವು ಆನಂದ್ ಗುರುಜಿ ಅವ್ರನ್ನ, ಯಾಕಂದ್ರೆ ನಾವು ಬಾಗಲಕೋಟೆ ಜಿಲ್ಲಾ ಸತ್ಯಸಾಯಿ ಸೇವಾ ಸಮಿತಿ ಮೆಟ್ಗುಡ್ ಸಮಿತಿಯಿಂದ ತುಂಬಾ ಪರಿಚಯ ಅವರು ಸರ್. ಸಂತೋಷ. ಅದಕ್ಕೆ ಯಾವುದೇ ಶಸ್ತ್ರಕ್ರಿಯೆ ನಡೆದ ಮೇಲೆ, ಆಪರೇಷನ್ ನಡೆದ ಮೇಲೆ ಕನಿಷ್ಠ 6 ತಿಂಗಳ ಕಾಲ
ಯಾವುದೇ ಆಸನ ಪ್ರಾಣಾಯಾಮ ಮಾಡೋದನ್ನ ನಾವು ಅಷ್ಟು ಒಪ್ಪುವುದಿಲ್ಲ. ಹಾ ಸರಿ 6 ತಿಂಗಳ ಕಳೆದ ನಂತರ ಹಾ ಮಿತವಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಸರಿ ಸರಿ ಆಪರೇಷನ್ ಇಂದ ಆಗಿರತಕ್ಕಂತಹ ಗಾಯ ಗುಣ ಆದರೂ ಕೂಡ ಸ್ನಾಯುಗಳ ಮೇಲೆ ಸ್ವಲ್ಪ ಒತ್ತಡ ಇರ್ತದೆ. ಸರಿ ಸರಿ ಆ ಒತ್ತಡದ ಪರಿಹಾರ ಮಾಡುವ ಹಂತದಲ್ಲಿ ನಾವು ತೀವ್ರವಾಗಿ ಅಭ್ಯಾಸ ಮಾಡಬಾರದು, ಅದರಿಂದಾಗಿ ದುಷ್ಪರಿಣಾಮ ಆಗಬಹುದು. ಸರಿ ಸರಿ ನಂತರದಲ್ಲಿ ನೀವು ಎಷ್ಟು ಏನು ಮಾಡ್ತೀರಿ ಅನ್ನೋದನ್ನ ಪ್ರತ್ಯಕ್ಷ ನೋಡದೆ ಹಾ ನೀವು ಮುಂದುವರಿಸಬಹುದಾ ಅಥವಾ ಬದಲಾಯಿಸಬೇಕಾ ಅಂತ ನಾವು ಹೇಳುವುದು ಕಷ್ಟ. ಹಾ ಸರಿ ಇದಕ್ಕೆ ನೇರವಾಗಿ ತಮ್ಮನ್ನು ಸಂಪರ್ಕ ಮಾಡಿದ್ರೆ ಒಳ್ಳೆಯದು. ಚಂದ್ರಶೇಖರ್ ಅವರ ಮಾರ್ಗದರ್ಶನ ಪಡ್ಕೊಳ್ಳಿ. ಗುರುಗಳೇ, ಈಗ ಬಾಗಲಕೋಟೆ ಕರೆ ಬಂದಿದ್ರಿಂದ ನಿಮ್ಮ ಬಾಗಲಕೋಟೆಯ ಕಾಯಕದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಅದು ಇವತ್ತು ಒಂದು ಜಾಗತಿಕ ಕೇಂದ್ರವಾಗಿ ಬೆಳೆದು ಬರ್ತಾ ಇದೆ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ. ಸತ್ಯಸಾಯಿ ಬಾಬಾರವರ ಶಿಷ್ಯವೃಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಪ್ರಯೋಗಗಳನ್ನು ಮಾಡಿ ಅದರ ಸತ್ಫಲವನ್ನು ಉಂಡು ಕರ್ನಾಟಕದಾದ್ಯಂತ ಜಿಲ್ಲೆಗೊಂದರಂತೆ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸುವ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ 50 ಎಕರೆ ಜಾಗ ಕನಿಷ್ಠ ಇದ್ದುಕೊಂಡು ಅಲ್ಲಿ ಈ ಶಿಕ್ಷಣದ ಪ್ರಚಾರ ಪ್ರಾರಂಭ ಆಗಿದೆ. ಇಲ್ಲಿ ಕೇವಲ ಗಣಿತ, ವಿಜ್ಞಾನ ಅಥವಾ ಭಾಷೆ ಇಷ್ಟನ್ನೇ ಕಲಿಸುವುದಲ್ಲದೆ ಬದುಕಿಗೆ ಬೇಕಾಗಿರತಕ್ಕಂಥ ಶಿಕ್ಷಣವನ್ನು, ಮಾನವೀಯ ಮೌಲ್ಯಗಳನ್ನು, ಆಧ್ಯಾತ್ಮ, ಸಂಸ್ಕೃತ, ಯೋಗ ಇತ್ಯಾದಿಗಳು ಕೂಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ಬರಬೇಕು. ತನ್ಮೂಲಕ ರಾಷ್ಟ್ರಕ್ಕೆ ಸತ್ಪ್ರಜೆಗಳನ್ನು ನೀಡಬೇಕು ಅನ್ನತಕ್ಕಂಥ ಪವಿತ್ರವಾದ ಸಂಕಲ್ಪ ಇದೆ ಗುರುಕುಲ ಮಾದರಿಯಲ್ಲಿ. ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಹುಬ್ಬಳ್ಳಿ ಚಿಕ್ಕೂರು ಗ್ರಾಮದ ಶ್ರೀ ಸತ್ಯಸಾಯಿ ಆನಂದ ನಿಕೇತನಂ ಅನ್ನಂತಹ ನಿವೇಶನದಲ್ಲಿ ಏನು ಶಿಕ್ಷಣ ಸಂಸ್ಥೆ ಬೆಳೆದು ಬರ್ತಾ ಇದೆ ಅದರ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಓಕೆ, ವೆಂಕಟೇಶ್ ಅವರು ಅತ್ತಿಬೆಲೆಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ವೆಂಕಟೇಶ್. ಹಲೋ ವೆಂಕಟೇಶ್ ಅವರೇ, ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳಿ. ಹಲೋ. ಹಾ, ನಮಸ್ಕಾರ ವೆಂಕಟೇಶ್, ಏನ್ ನಿಮ್ಮ ಪ್ರಶ್ನೆ? ಸರ್, ನನಗೆ ಕಾಂಪ್ಲೆಕ್ಸ್ ಆಗಿದೆ ಸರ್, ಮತ್ತೆ ಗಾಲ್ಬಡೆ ಸ್ಟೋನ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಹೊಟ್ಟೆ ನೋವು ಬರ್ತಿದೆ, ಮತ್ತೆ ಆಪರೇಷನ್ ಮಾಡಕ್ ಹೇಳಿದ್ರು, ಇನ್ನು ನಾನು ಅದು ಹೋಗಿಲ್ಲ ಸರ್, ಮಾಡಿಸ್ಕೋಬೇಕು. ಇದರಿಂದ ನನಗೆ ಯೋಗದಲ್ಲಿ ಏನಾದ್ರು ಪರಿಹಾರ ಸಿಗುತ್ತೆ ಸರ್ ಆಪರೇಷನ್ ಇಲ್ಲದೆ? ಸಾಮಾನ್ಯವಾಗಿ ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ 3 ಅಂಶಗಳನ್ನು ನಾವು ವಿಶೇಷವಾಗಿ ಫಲದಾಯಕವಾಗಿ ಪರಿಣಾಮಕಾರಿಯಾಗಿ ಕಂಡುಕೊಂಡಿದ್ದೇವೆ. ಒಂದು ಯೋಗಾಭ್ಯಾಸ, ಎರಡನೆಯದು ಆಹಾರದಲ್ಲಿ ಪಥ್ಯಾಪಥ್ಯ, ಮೂರನೆಯದು ಔಷಧಿ. ಅದರಲ್ಲಿ ಯೋಗದ ಭಾಗವನ್ನು ನಾವು ಈ ವಿಶೇಷವಾಗಿ ನೀವು ಹೆಚ್ಚಿನ ನೋವನ್ನು ಅನುಭವಿಸುವ ಪರಿಸ್ಥಿತಿಯಲ್ಲಿ ಇದ್ದರೆ ನಾವು ಮುಖತ ಭೇಟಿ ಮಾಡಿಯೇ ಇದಕ್ಕೆ ಪರಿಹಾರ ಹೇಳಬೇಕಷ್ಟೇ ಹೊರತು ಕೇವಲ ನಾನು ಫೋನ್ನಲ್ಲಿ ಹೇಳಿದರೆ ನೀವು ಯಾವುದೋ ಒಂದು ಪುಸ್ತಕ ನೋಡ್ತೀರಿ, ಟಿ ವಿ ನೋಡ್ತೀರಿ, ಅಭ್ಯಾಸ ಮಾಡ್ತೀರಿ, ಆಮೇಲೆ ಈಗಿರುವುದಕ್ಕಿಂತಲೂ ಹೆಚ್ಚಿನ ಸಂಕಟವನ್ನು ಅನುಭವಿಸುವ ಸಂದರ್ಭಗಳೂ ಇರಬಹುದು. ಆದ್ದರಿಂದ ನಾವು ನೇರವಾಗಿ ಇಂಥದ್ದನ್ನೇ ಮಾಡಿ ಅಂತ ಈ ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳುವುದು ಕಷ್ಟ. ಖಂಡಿತ, ಬಹಳ ಬಹಳ ಒಳ್ಳೆ ಕಿವಿ ಮಾತು. ಚಿತ್ರದುರ್ಗದಿಂದ ಜಾನಪ್ಪ ಅವರು ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಜಾನಪ್ಪ ಅವರೇ. ನಮಸ್ಕಾರ ಸರ್. ಕೇಳಿ ಸರ್ ಪ್ರಶ್ನೆ. ಸರ್, ಚಿತ್ರದುರ್ಗ ಜಿಲ್ಲೆ ಮಲ್ಲಾಡಿಹಳ್ಳಿ ಹತ್ರ ಹಳ್ಳಿ ನಮ್ದು. ನಮಗೆ ಲೈಟ್ ಒಂದು ಸ್ವಲ್ಪ ಸ್ಟ್ರೋಕ್ ಆಯ್ತು ರೈಟ್ ಸೈಡು. ಓಕೆ, ಅದಕ್ಕೆ ಇದರಿಂದ ಏನಾದ್ರು ಪರಿಹಾರ ಸಿಗುತ್ತಂತ ಯೋಗದಿಂದ? ಇದಕ್ಕೆ ಸೂಕ್ಷ್ಮ ವ್ಯಾಯಾಮ ಸೂಕ್ತವಾಗಿರತಕ್ಕಂಥ ಪರಿಹಾರ. ಜೊತೆಗೆ ಆಯ್ತು, ಒಂದು ಮೂಗಿಗೆ ಹಾಕತಕ್ಕಂಥ ನಶ್ಯ ಅದು ತಯಾರು ಸಿಗುತ್ತೆ. ಅದು ಅದನ್ನು ನಾವು ಗುರುಗಳೇ ಮಲ್ಲಾಡಿಹಳ್ಳಿ ಸಿಗುತ್ತಾ? ಮಲ್ಲಾಡಿ ಹಳ್ಳಿಯಲ್ಲಿ ಸಿಗುತ್ತೆ, ಅದು ಮೈಸೂರಿನಲ್ಲಿ ಸಿಗುತ್ತೆ. ಅದಕ್ಕೆ ಹೆಸರು ನಾಸ ಸಂಜೀವಿನಿ ಅಂತ. ಗುರುಗಳು ನಮಗೆ ತರಲಿಕ್ಕೆ ಮತ್ತೆ ಅಡ್ರೆಸ್ ಬೇಕು ಗುರುಗಳೇ, ಅದನ್ನ ಕೊನೆಗೆ ಹೇಳ್ತೀವಿ. ಜಾನಪ್ಪ ಅವರೇ, ಕೊನೆಯಲ್ಲಿ ಗುರುಗಳ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ದಯವಿಟ್ಟು ಸಂಪರ್ಕ ಮಾಡಿ. ಇದಕ್ಕೆ ಒಂದು ಒಳ್ಳೆಯ ಪರಿಹಾರವನ್ನು ಖಂಡಿತ ಇದೆ. ಇಲ್ಲಿ ಮೈಸೂರಿನಲ್ಲಿ ಏನು ಗುರುಗಳೇ ನೀವು ನಡೆಸ್ತಾ ಇರುವಂತ? ನಾನು ಮೂಲತಃ ಕಾಸರಗೋಡಿನವನಾದರೂ ಕೂಡ ನನ್ನ 31ನೇ ವರ್ಷ ವಯಸ್ಸಿನಲ್ಲಿ ಮೈಸೂರಿಗೆ ಬಂದೆ. ಈಗ ನನಗೆ 68, ನಾನು ಬಂದು 37 ವರ್ಷ ಆಯಿತು. ಅಲ್ಲಿ ಮೂಲತಃ ನಾನು ಪ್ರಾರಂಭ ಮಾಡಿದ್ದು
ಯೋಗದ ಶಿಕ್ಷಣ. ಓಕೆ. ಯೋಗದ ಶಿಕ್ಷಣ ಮೂಲಕ ಅನೇಕರು ಆರೋಗ್ಯ ಭಾಗ್ಯವನ್ನು ಪಡೆದರು. ಜೊತೆಗೆ ಅದೇ ಪಕ್ಕದ ಹಳ್ಳಿಯಲ್ಲಿ ಬೋಗಾದಿ ಅಂತ ಹೇಳುವ ಹಳ್ಳಿಯಲ್ಲಿ ನಮ್ಮ ಸತ್ಯಸಾಯಿ ಚಟುವಟಿಕೆ ಪ್ರಾರಂಭ ಆಯಿತು. ಅದಕ್ಕೆ ಶಾಶ್ವತವಾದಂಥ ಒಂದು ನೆಲೆ ಬೇಕಾಗಿತ್ತು. ಅದಕ್ಕೊಂದು ಜಮೀನು ಮಾಡಿಕೊಂಡೆವು. ಆ ಜಮೀನಿನಲ್ಲಿ ಟೈಲರಿಂಗ್ ಕ್ಲಾಸುಗಳು, ಹಾಗೆ ಮಕ್ಕಳಿಗೆ ಬೇರೆ ಬೇರೆ ಥರದ ಉಚಿತ ರೀತಿಯ ಶಿಕ್ಷಣ, ಆರೋಗ್ಯದ ಕಾರ್ಯಕ್ರಮಗಳು, ಮೆಡಿಕಲ್ ಕ್ಯಾಂಪ್ಗಳು, ಆಮೇಲೆ ಕಡೆಗೆ ಒಂದು ಶಿಕ್ಷಣ ಕ್ಷೇತ್ರವನ್ನು ಕೂಡ ಶುರು ಮಾಡಿದೆವು. ಈಗ ಅಲ್ಲಿ ಶ್ರೀ ಸಾಯಿ ಸರಸ್ವತಿ ವಿದ್ಯಾ ಕೇಂದ್ರ ಅನ್ನತಕ್ಕಂಥ ಒಂದು ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ನಡೆಸತಕ್ಕಂತಹ ಸಂಸ್ಥೆ ಗುರುಕುಲ ಯೋಗಾಶ್ರಮ ಟ್ರಸ್ಟ್. ಇದಲ್ಲದೆ ಗೋಶಾಲೆ, ಯೋಗಶಾಲೆ, ವೈದ್ಯಶಾಲೆ, ಈ ಶಾಲೆಗಳು ಪ್ರಧಾನ ಶಾಲೆಯ ಒಟ್ಟಿಗೆ ನಡೀತಾ ಇವೆ. ಓಕೆ ಓಕೆ ಓಕೆ. ಆಗಲಿ ಗುರುಗಳು, ಈಗ ನಮಗೆ ಬಹಳ ಜನ ಈ ಒಂದು ರೀತಿ ನಾವಾಗಲೇ ಮಾತಾಡ್ಕೊಂಡ್ವಿ, ಸರಕು ಸಂಸ್ಕೃತಿಯ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರ್ತಕ್ಕಂಥ ಜನ ಬಹಳ ಮಂದಿಗೆ ತಲೆಬ್ಯಾನೆ, ತಲೆನೋವು, ತಲೆ ಶೂಲೆ, ಈ ಥರದ ಸಮಸ್ಯೆಗಳು ಬಹುತೇಕರಿಗಿರುವಂಥದ್ದು. ಅದು ಯಾವುದೇ ವಯೋಮಾನವನ್ನು ಬಿಟ್ಟಿಲ್ಲ. ಇದಕ್ಕೆ ತಾವು ಕೊಟ್ಟಿರ್ತಕ್ಕಂಥ ಒಂದಷ್ಟು ಆಸನೆಗಳ ಪರಿಹಾರವನ್ನು ನಾವು ದೃಶ್ಯಾವಳಿಗಳ ಮೂಲಕ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ. ವ್ಯಾಯಾಮ ಮೊದಲೇ ಹೇಳಿದಂತೆ ಪಾದದಿಂದ ಪ್ರಾರಂಭ ಮಾಡಿ, ಕಾಲ ಬೆರಳುಗಳಿಂದ ಪ್ರಾರಂಭ ಮಾಡಿ ಶಿರಸ್ಸಿನ ತನಕ ಒಟ್ಟು 64 ಚಲನೆಗಳು ಉಂಟು. ಇದರಲ್ಲಿ ಶಿರಸ್ಸಿನ ಸೂಕ್ಷ್ಮ ವ್ಯಾಯಾಮ, ತಲೆಯ ಸೂಕ್ಷ್ಮ ವ್ಯಾಯಾಮ ಹೊಂದಿದೆ. ಅನೇಕ ಸಮಸ್ಯೆಗಳಿಗೆ ಇದು ಪರಿಹಾರವಾಗಿದೆ. ಬಹಳ ಸುಲಭ, ಎಲ್ಲರೂ ಮಾಡಬಹುದಾದಂತಹ ಅಭ್ಯಾಸ. ಮೊಣಕಾಲು ಊರಿ ಕುಳಿತುಕೊಳ್ಳೋದು, ಕೈಗಳನ್ನು, ಹಸ್ತಗಳನ್ನು ನೆಲ ಮೇಲೆ ಊರಿಕೊಳ್ಳೋದು, ನೆತ್ತಿಯನ್ನು ನೆಲಕ್ಕಿಡುವುದು. ಕೈಗಳ ಮೇಲೆ ಹೆಚ್ಚು ಒತ್ತಡ ಇರಬಾರದು, ಫ್ರೀ ಆಗಿರಬೇಕು. ನೆತ್ತಿಯ ಮೇಲೆ ಸ್ವಲ್ಪ ಒತ್ತಡ ಕೊಡಬಹುದು. ಇದೇ ಸ್ಥಿತಿಯಲ್ಲಿ ಇದ್ದುಕೊಂಡು 21 ಉಸಿರಾಟ ಮಾಡುವುದು. 21 ಉಸಿರಾಟದ ನಂತರ ಆಸನದಿಂದ ಹೊರಬರುವಾಗ ತಕ್ಷಣ ಮೇಲೇಳಬಾರದು. ಕೈಗಳ ಆಧಾರ ಕೊಟ್ಟು ನೆತ್ತಿಯ ಸುತ್ತಲೂ ಪ್ರದಕ್ಷಿಣಾಕಾರವಾಗಿಯೂ ಅಪ್ರದಕ್ಷಿಣಾಕಾರವಾಗಿಯೂ ಸ್ವಲ್ಪ ಆ ನೆತ್ತಿಯ ಮೇಲಿನ ಒತ್ತಡದ ಪ್ರಭಾವವನ್ನು ಕಡಿಮೆ ಮಾಡಿ, ಆಮೇಲೆ ಹಣೆಯನ್ನು ನೆಲಕ್ಕಿಟ್ಟು ಸ್ವಲ್ಪ ಕಾಲ ವಿಶ್ರಮಿಸಿ ಆಮೇಲೆ ಮೇಲೆ ಬರಬೇಕು. ಈ ಎಲ್ಲ ಅಭ್ಯಾಸಗಳಾದ ಮೇಲೆ ದೈಹಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಎಲ್ಲ ಆಯಾಮಗಳಲ್ಲಿ ಪೂರ್ಣ ವಿಶ್ರಾಂತಿಯನ್ನು ಪಡೆಯುವ ದೃಷ್ಟಿಯಿಂದ ಶವಾಸನ ಮಾಡಬೇಕು. ಗುರುಗಳೊಂದಿಗೆ ಮಾತುಕತೆ ಮುಂದುವರಿತಾ ಇದೆ. ಗುರುಗಳ, ತಾವೇ ಒಂದಷ್ಟು ವಿಶೇಷವಾಗಿ ನಮಸ್ಕಾರಗಳನ್ನು ಸಂಶೋಧನೆ ಮಾಡಿದಿರಿ ಅಂತ, ತಮ್ಮ ಮೂಲಕ ಸಾಕಷ್ಟು ಆ ಥರದ ಪ್ರಯೋಗಗಳಾಗಿದ್ದಾವೆ. ಅವುಗಳ ವೈಶಿಷ್ಟ್ಯ ಏನು? ಸಾವಿರಾರು ವರ್ಷಗಳಿಂದ ಸೂರ್ಯ ನಮಸ್ಕಾರ ಅನ್ನತಕ್ಕಂಥದ್ದು ಒಂದು ಸಮಗ್ರ ವ್ಯಾಯಾಮ ಪದ್ಧತಿ ಅಂತ ಒಪ್ಪಿಕೊಂಡು ಅದನ್ನು ಅಭ್ಯಾಸ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಈ ಸೂರ್ಯ ನಮಸ್ಕಾರ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಗಭಂಗಿಗಳು ನಿಂತುಕೊಂಡ ಸ್ಥಿತಿಯಲ್ಲೇ ಇವೆ. ಕೆಲವು ಶಾರೀರಿಕ ಸಮಸ್ಯೆಗಳ ಪರಿಹಾರಕ್ಕೆ ಕುಳಿತುಕೊಳ್ಳುವ ಆಸನಗಳು ಕೂಡ ಬಹಳ ಉಪಯುಕ್ತವಾಗಿವೆ, ವಿಶೇಷವಾಗಿ ಹೆಣ್ಮಕ್ಕಳಿಗೆ. ಇದಕ್ಕೊಂದು ಏನಾದರೂ ಉಪಾಯ ಬೇಕು ಅಂತ ಚಿಂತನೆ ಇತ್ತು. ಪರಿಣಾಮವಾಗಿ ಅನೇಕ ಪ್ರಯೋಗಗಳ ಆಧಾರದಲ್ಲಿ ದುರ್ಗಾ ನಮಸ್ಕಾರ ಅನ್ನತಕ್ಕಂಥ ಒಂದು ಪದ್ಧತಿಯನ್ನು ಹೊಸತಾಗಿ ಜಾರಿ ಮಾಡಿದ್ದೇವೆ. ಸೂರ್ಯ ನಮಸ್ಕಾರದಲ್ಲಿ 12 ಹೆಜ್ಜೆಗಳಿವೆ, ದುರ್ಗಾ ನಮಸ್ಕಾರದಲ್ಲಿ 20 ಹೆಜ್ಜೆಗಳಿವೆ. ಟಿವಿ ಪರದೆ ಮೇಲೆ ತಮ್ಮ ಪುಸ್ತಕ ಯೋಗ ದೀಪ ಪಾರ್ಟ್ 2 ಅದರಲ್ಲ
ದುರ್ಗಾ ನಮಸ್ಕಾರದ ಚಿತ್ರವನ್ನು ತೋರಿಸ್ತಾ ಇದ್ವಿ. ನಮಸ್ಕಾರ ತ್ರಯಿ, 3 ವಿಧದ ನಮಸ್ಕಾರಗಳು. ದುರ್ಗಾ ನಮಸ್ಕಾರ ಮೊದಲನೆಯದು, 20 ಹೆಜ್ಜೆಗಳಿವೆ, ಆದಿಶಕ್ತಿ ದುರ್ಗೆಗೆ ಅದು ಸಮರ್ಪಿತವಾಗಿದೆ. ಎರಡನೆಯದು ಗುರು ನಮಸ್ಕಾರ, ಅದನ್ನು ಹನುಮ ನಮಸ್ಕಾರ ಅಂತಲೂ ಕರಿತೀವಿ. ನಮ್ಮ ಪೂಜ್ಯ ಗುರುಗಳಾಗಿರತಕ್ಕಂತಹ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರು ಇದರ ಜನಕರು ಅಂತ ಹೇಳ್ಬೋದು. ಅವರ ಆರಾಧ್ಯ ದೈವ ಆಂಜನೇಯ, ಅವನಿಗೆ ಸಮರ್ಪಿತವಾಗಿದೆ. ಇದರಲ್ಲಿ 10 ಹೆಜ್ಜೆಗಳಿವೆ. ಅದಾದ ನಂತರ ಸೂರ್ಯ ನಮಸ್ಕಾರ, ಅಲ್ಲಿ ಸೂರ್ಯ ಮಂಡಲದ ಚಿತ್ರವನ್ನು ತಾವು ನೋಡಬಹುದು. ಹಾಗೆ ಸೂರ್ಯ ನಮಸ್ಕಾರದ ಒಂದು ಭಂಗಿಯನ್ನು ನೋಡಬಹುದು. ಇದು ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ನಮಸ್ಕಾರ ಪದ್ಧತಿ. ನಮ್ಮ ಅನುಭವದಿಂದ ಹೇಳಬಹುದಾದ್ರೆ ಈ 3 ನಮಸ್ಕಾರಗಳನ್ನ ಕನಿಷ್ಠ 2 ಆದರೂ ಕೂಡ, 2 ಸೂರ್ಯ ನಮಸ್ಕಾರ ಅದಕ್ಕೆ ಬೇಕಾದ 2 ಮಿನಿಟು, 2 ಗುರು ನಮಸ್ಕಾರ ಅದಕ್ಕೆ ಬೇಕಾದ 2 ಮಿನಿಟು, 2 ದುರ್ಗಾ ನಮಸ್ಕಾರ ಅದಕ್ಕೆ ಬೇಕಾದ 4 ಮಿನಿಟ್, ಒಂದು 8 ಮಿನಿಟ್ಗಳ ಅಭ್ಯಾಸ, ಇನ್ನೊಂದು 2-3 ಮಿನಿಟ್ಗಳ ಶವಾಸನ. ಇಷ್ಟು ಮಾಡಿದರೆ ನನ್ನ ಅನುಭವದಿಂದ ನಾನು ಧೈರ್ಯವಾಗಿ ಹೇಳಬಹುದು, ಬಹಳಷ್ಟು ಕಾಯಿಲೆಗಳಿಗೆ ನಾವು ವಿದಾಯ ಹೇಳಬಹುದು, ಬರದಂತೆ ತಡೆಗಟ್ಟಬಹುದು. ಅದು ತಾವು ಸಂಶೋಧನೆ ಮಾಡಿರ್ತಕ್ಕಂಥ ದುರ್ಗಾ ನಮಸ್ಕಾರ. ಇನ್ನೊಂದು ಗುರು ನಮಸ್ಕಾರ. ಗುರುಗಳದು ಹೇಗೆ ಗುರುಗಳೇ, ನಿಮ್ಗೆ ಆ ಗುರು ಕಾರುಣ್ಯ ಹೇಗೆ ತಲುಪ್ತು? ಯಾವಾಗ? ನನ್ನ ಗ್ರಾಜ್ಯುಯೇಷನ್ ಮುಗಿಸಿ ನಾನು ಅಳಿಕೆಯ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಮುಂದುವರಿಸಿದೆ ನನ್ನ ವೃತ್ತಿ ಜೀವನವನ್ನು ಅಧ್ಯಾಪಕನಾಗಿ. ಅಲ್ಲಿಯ ಸಂಸ್ಥಾಪಕರು ಪೂಜ್ಯ ಮಡಿಯಾಲ ನಾರಾಯಣ ಭಟ್ರು ಅಂತ ಅವರೊಬ್ಬ ಋಷಿ ಸದೃಶ ವ್ಯಕ್ತಿ. ಬಹಳಷ್ಟು ಜನಕ್ಕೆ ಉತ್ತಮವಾಗಿರತಕ್ಕಂಥ ಮಾರ್ಗದರ್ಶನ ಮಾಡಿ ಇವತ್ತು ಕೂಡ ನಾನು ನೋಡ್ತಾ ಇದ್ದೀನಿ, ಒಳ್ಳೆ ರೀತಿಯ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರ ಗರಡಿಯಲ್ಲಿ ಬೆಳೆದವನು ನಾನು. ಒಂದು ದಿನ ಇದಕ್ಕೆ ನಾವು ಪ್ರಯಾಣ ಮಾಡ್ತಾ ಹೋದಾಗ ನನ್ನ ಕಡೆ ತಿರುಗಿ ಹೇಳಿದ್ರು, ಅವರ ಹೆಸರು ನಾರಾಯಣ ಭಟ್ರು, ನನ್ನ ಹೆಸರು ನಾರಾಯಣ ಭಟ್ಟ ಅಂತ. ಅವ್ರು ಹೇಳಿದ್ರು ನನ್ನ ಕಡೆಗೆ, ನಾರಾಯಣ ಭಟ್ರೆ, ನೀವು ಮಲ್ಲಾಡಿಹಳ್ಳಿಗೆ ಹೋಗಿ ಯೋಗಾಭ್ಯಾಸ ಕಲ್ತುಕೊಂಡು ಬಂದು ನಮಗೆಲ್ಲ ಹೇಳ್ಕೊಡ್ಬೇಕು ಅಂತ ಹೇಳಿದ್ರು. ಅದು ಯಕ್ಕಶ್ಚಿತ್ತಾಗಿ ಆ ಮಾತು ಬಂತು. ನನ್ನ ನಂಬಿಕೆ ನನ್ನ ಬದುಕಿನ ಆಧಾರದಲ್ಲೂ ಇತರರ ಬದುಕಿನ ನಾನು ನೋಡಿದ್ದರ ಮೇಲೆ ಆಧಾರದಲ್ಲೂ ಕೂಡ ಅವರಿಗೆ ಇನ್ನೊಬ್ಬನ ವ್ಯಕ್ತಿಯನ್ನು ನೋಡಿದರೆ ಅವರ ಜನ್ಮಾಂತರದವನ್ನು ತಿಳಿಯತಕ್ಕಂಥ ಒಂದು ಶಕ್ತಿ ಇತ್ತು ಅಂತ ನನಗೆ ದೃಢವಾಗಿ ನಂಬಿದ್ದೀನಿ. ಹಾಗೆ ಪ್ರಾಯಶಃ ಅವರ ಮಾತಿನಿಂದ ನನಗೆ ಯೋಗದ ಬಗ್ಗೆ ಒಂದು ಸೂಚನೆ ಸಿಕ್ತು, ಇದು ನಿನಗೆ ಜೀವನಕ್ಕೆ ದಾರಿ, ಇದರಲ್ಲಿ ನೀನು ಬೆಳಕನ್ನು ಕಾಣಬಹುದು ಅಂತ. ಹಾಗೆ ಅವರ ಮಾತಿನಂತೆ ಮಲ್ಲಾಡಿಹಳ್ಳಿ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿ ಒಂದು 3 ತಿಂಗಳಿದ್ದು, ಆ ನಂತರ ದೇಶದ ನಾನಾ ಯೋಗ ಕೇಂದ್ರಗಳಲ್ಲಿ ಕನಿಷ್ಠ ಅಂದ್ರೆ 2 ದಿನ, ಗರಿಷ್ಠ ಅಂದ್ರೆ 9 ತಿಂಗಳು ಇಷ್ಟು ಕಾಲ ಅಭ್ಯಾಸ ಮಾಡಿ ಈಗ ಅದೆಲ್ಲ ಎಲ್ಲ ಕೇಂದ್ರಗಳಿರತಕ್ಕಂತಹ ಅತ್ಯಂತ ಮುಖ್ಯವಾಗಿರತಕ್ಕಂತಹ ತಿರುಳನ್ನು ತೆಗೆದುಕೊಂಡು ಈಗ ಹೊಸ ಪದ್ಧತಿಯಿಂದ ನಾವು ಒಂದು ಈ ಯೋಗ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಓಕೆ, ಪಕ್ಕದಲ್ಲಿ ನಾವು ಟಿವಿ ಪರದೆ ಮೇಲೆ ನಿಮ್ಮ ಜೊತೆಗೆ ನೀವು ಮಾಡಿರ್ತಕ್ಕಂಥ ಭುಜಂಗಾಸನದ ಕೆಲವು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ವೀಕ್ಷಕರಿಗೆ. ಇದು ವಿಶೇಷವಾಗಿ ಬೆನ್ನು ನೋವಿನ ನಿವಾರಕ ಆಸನ. ವೀಕ್ಷಕರು ಗಮನಿಸ್ತಾ ಹೋಗ್ಬೋದು. ಎರಡನೇ ಹಂತ ಸ್ವಲ್ಪ ವ್ಯತ್ಯಾಸ. ಕೈಗಳು ಬೆನ್ನ ಹಿಂದೆ ಕಟ್ಟಿರಬೇಕು, ಹಣೆಯ ಬದಲು ಗದ್ದನ ನೆಲಕ್ಕೆ ತಗೊಳ್ಬೇಕು. ಅಭ್ಯಾಸ. ಎದೆ ಭಾಗವನ್ನು ಮೇಲಕ್ಕೆತ್ತಿ ಅದೇ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು. ಅರ್ಥಾತ್ ಮೊದಲ 2 ಡೈನಮಿಕ್ ಗತಿ ಪ್ರಧಾನ, ನಂತರದ 3 ಸ್ಟ್ಯಾಟಿಕ್ ಸ್ಥಿತಿ ಪ್ರಧಾನ.
5ನೇ ಸ್ಥಿತಿಗೆ ಪ್ರಯಾಣ. ಇದೇ ಸ್ಥಿತಿಯಲ್ಲಿ ಇದ್ದುಕೊಂಡು ಉಸಿರಾಟ. 5ನೇ ಮತ್ತು ಕೊನೆಯ ಸ್ಥಿತಿ. ಎರಡೂ ಕಾಲುಗಳು ಭೂಮಿಗೆ ಸಮಾನಾಂತರ, ಎರಡೂ ಕೈಗಳು ಭೂಮಿಗೆ ಲಂಬ, ದೃಷ್ಟಿ ನೆತ್ತಿಯ ಮೇಲೆ ಆಕಾಶ. ಝೆನಿತ್. ಇದಕ್ಕೆ ಕೌಂಟರ್ ಪಾಸ್ಚರ್ ಕೂಡ ಅತಿ ಅವಶ್ಯಕವಾಗಿ ಮಾಡಲೇಬೇಕು. ಪ್ರಿಯ ವೀಕ್ಷಕರೇ, ಇದು 68 ಗುರುಗಳಿಗೆ ಹೇಳಲಿಕ್ಕೆ ನಂಬಲಿಕ್ಕೆ ಅಸಾಧ್ಯ ಇರತಕ್ಕಂಥ ವಯಸ್ಸು. ಇದನ್ನ 30 ವರ್ಷಗಳ ಪರಿಶ್ರಮದೊಂದಿಗೆ ಈ ಬಹಳ ಕರಾರುವಾಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಆಸನಗಳು. ಗುರುಗಳೇ, ಖಂಡಿತ ಇದೊಂದು ಸುಯೋಗ ಅನ್ಕೊಳ್ತೇನೆ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು ಸಂಕ್ಷಿಪ್ತವಾಗಿ? ಎಲ್ಲ ವೀಕ್ಷಕರಲ್ಲಿ ನಾನು ಮಾಡತಕ್ಕಂಥ ವಿನಂತಿ ಏನಂದರೆ, ಯೋಗ ಭಾರತೀಯ ಋಷಿಮುನಿಗಳು ಮನುಕುಲಕ್ಕೆ ಕೊಟ್ಟಿರ್ತಕ್ಕಂತಹ ದೊಡ್ಡ ಒಂದು ವರದಾನ. ಕೇವಲ ಭಾರತದಲ್ಲಿ ಹುಟ್ಟಿದೆ ಎಂಬ ಮಾತ್ರಕ್ಕೆ ನಾವು ಇದರಿಂದ ಪ್ರಯೋಜನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದಿನಚರಿಯಲ್ಲಿ ಅವಿಭಾಜ್ಯ ಅಂಗವಾಗಿ ಇದು ಬರಬೇಕು. ಎಲ್ಲ ವಯಸ್ಸಿನವರು ಜತೆ ಸೇರಿ, ಮನೆಯವರೆಲ್ಲ ಒಟ್ಟು ಸೇರಿ ಒಂದು ನಿರ್ದಿಷ್ಟ ಸಮಯವನ್ನು ಗೊತ್ತುಪಡಿಸಿಕೊಂಡು ಮಾಡತಕ್ಕಂಥ ಅಭ್ಯಾಸ, ಇದರಿಂದ ವಿಶೇಷವಾಗಿ ಪ್ರಯೋಜನ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ನಾವು ಆರೋಗ್ಯ ಮತ್ತು ನೆಮ್ಮದಿಯನ್ನು ಪಡೆದು ಸಾರ್ಥಕವಾದ ಬದುಕನ್ನು ಬಾಳುವುದಲ್ಲದೆ ಸಮಾಜಕ್ಕೂ ವಿಶೇಷವಾದ ಕೊಡುಗೆ ಕೊಡುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ಈ ಅವಕಾಶ ಕೊಟ್ಟ ಎಲ್ಲರನ್ನೂ ನಾನು ಸಂತೋಷವಾಗಿ ವಂದಿಸ್ತೇನೆ. ಆಗಲಿ ಗುರುಗಳೇ, ಧನ್ಯವಾದ ಗುರುಗಳೇ, ಧನ್ಯವಾದಗಳು. ಬಾರಿಸು ಕನ್ನಡ.